ಸರ್ ಫಸ್ಟ್ ಗಾಡಿನೇ ನಿಮ್ಗೆ ಕಮ್ಮಿ ಬಜೆಟ್ಗೆ 1 ಲಕ್ಷ ಬಜೆಟ್ಗೆ ಗಾಡಿ ಕೊಡ್ತೀನಿ ಬರೀ 2011 ಮಾಡಲ್ ಸ್ಪಾರ್ಕ್ ಬಂದ್ ಬರೀ 1 ಲಕ್ಷ ಅಂದ್ರೆ 1,05,000 ಆಗಿ ಇದು ಗಾಡಿ ಕೊಡ್ಬಿಡ್ತೀನಿ. ಇಷ್ಟು ಜಬರ್ದಸ್ತ್ ಇದೆ. ಇದರಲ್ಲಿ ನಿಮ್ಗೆ 4.0 ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್, ಡಿಫಾಗ್ ಸ್ಟೇಜ್, ಮುಂದ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಬರೀ 1,85,000. ಜೋಬ್ನಲ್ಲಿ ₹1 ಇಲ್ಲ. ನಿಮ್ ಪ್ರೊಫೈಲ್ ಚೆನ್ನಾಗಿದೆ, ತಗೊಂಡ್ ಬನ್ನಿ. 1,85,000 ಅಂದ್ರೆ 1,85,000ಗೆ 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ. 14 ಮಾಡಲ್ ಗಾಡಿ, ಅದೂನು ಯಾವ ಹೇಳಿ, ಪ್ರೀಮಿಯಂ ಲಕ್ಸುರಿಯಸ್ ಗಾಡಿ, ಸನ್ರೂಫ್ ಸಮೇತ 3 ಲಕ್ಷಗೆ ಗಾಡಿ ಕೊಡ್ತೀನಿ ಸರ್. ಬರೀ 3 lakhsಗೆ ಸ್ಕೋಡಾ ಸೂಪರ್ ಕೊಡ್ತೀನಿ. ಸಾಧ್ಯನೂ ಇಲ್ಲ, ಚಾನ್ಸ್ನೂ ಇಲ್ಲ. ಯಾವ ಮಾಡಲ್ ಹೇಳಿ? 16 ಮಾಡಲ್, ಡೈರೆಕ್ಟ್ 7.5 ಲಕ್ಷಕ್ಕೆ ಬನ್ನಿ, ತಗೊಂಡೋಗಿ. ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ವೀಕ್ಷಕರೇ, ನಿಮ್ಗೆ ಗೊತ್ತಿರುತ್ತೆ ತಮ್ಮನಲ್ಲೇ ನಾನು ಎಲ್ಲಿ ಬಂದಿದ್ದೀನಿ ಅಂತ. ಆಲ್ಫಾ ಕಾರ್ಸ್ಗೆ ಬಂದಿದ್ದೀನಿ. ಆಲ್ಫಾ ಕಾರ್ಸ್ ಅಂದ್ರೆ ಗೊತ್ತಿರುತ್ತೆ ನಿಮ್ಗೆ ಪ್ರೈಸಿಂಗ್ ಹೆಂಗಿರುತ್ತೆ ಅಂತ. ಅಂಡ್ ಇವತ್ತು ನಮ್ ಜೊತೆ ನೆಕ್ಸ್ಟ್ ಮೀ ಬಂದು ವಸೀಂ ಸರ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಫಸ್ಟ್ ಚಾನಲ್ಗೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಸರ್. ನಮ್ಗೆ ನೋಡಿದ ತಕ್ಷಣ ಎಲ್ಲರಿಗೆ ಬರೀ ಫೇಸ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಆಲ್ಫಾ ಕಾರ್ಸ್ ವಸೀಂ ಮಾತಾಡ್ತಾ ಇದ್ದೀನಿ ಅಂತ. ಫಸ್ಟ್ ಆಫ್ ಆಲ್ ನನ್ಗೆ ಮೈ ಚೆನ್ನಾಗಿ ಇದ್ದಿಲ್ಲ ಇವತ್ತು. ಬರೀ ಪವಿತ್ರ ಫಸ್ಟ್ ಟೈಮ್ ಬಂದಿದ್ದಾರೆ. ಇವ್ರು ಫಸ್ಟ್ ಟೈಮ್ ಬಂದಿದ್ದಾರೆ. ಇವ್ರಿಗೆ ಬೇಜಾರ್ ಮಾಡ್ಬೇಕು ನಿಮ್ಗೋಸ್ಕರ ಇವ್ರು ಎಲ್ಲಾ ಜಾಗ ಓಡಾಡಿ, ಎಲ್ಲಾ ಹಾಸನ್, ಮಂಗಳೂರು, ಚಿಕ್ಕಮಂಗ್ಳೂರು ಎಲ್ಲಾ ಡಿಸ್ಟ್ರಿಕ್ಟ್ ನಲ್ಲಿ ಓಡಾಡಿ ನಿಮ್ಗೋಸ್ಕರ ಬರೀ ವಿಡಿಯೋ ಮಾಡ್ತಾರೆ. ಆ ಕಾರಣಕ್ಕೆ ನಿಮ್ಗೆ ಯಾವ ಗಾಡಿ ಬೇಕು, ಯಾವ ತರ ಗಾಡಿ ಬೇಕು, ಹೇಗ್ ಗಾಡಿ ಬೇಕು, ನಿಮ್ಗೆ ವಿಡಿಯೋನಲ್ಲಿ ಆರಾಮಾಗಿ ಕೂತ್ಕೊಂಡು ಜಾಗ ನೋಡ್ಕೊಂಡು ಬರ್ಬೋದು. ನೀವು ಪೆಟ್ರೋಲ್ ಎಕ್ಸ್ಪೆನ್ಸಿವ್ ಮಾಡಿ 1,000, 7,000, 3,000 ಖರ್ಚು ಮಾಡಿಸ್ಕೊಂಡು ಇಲ್ಲಿ ಅಲ್ಲಿ ಒದ್ದಾಡಿ ನಿಮ್ ಟೇಸ್ಟ್ ಗಾಡಿ ಸಿಗಲ್ಲ. ಕೂತ್ಕೊಂಡ್ ಜಾಗನಲ್ಲಿ ಮಲ್ಕೊಂಡು ಆರಾಮಾಗಿ ಮೊಬೈಲ್ ನಲ್ಲಿ ನೋಡ್ಕೊಳ್ಬೇಕು. ಆ ತರ ಇವ್ರಿಗೆ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವ್ರಿಗೆ ಈ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಮ್ಮ ಹತ್ರ ಸ್ಟಾಕ್ ನಿಮ್ಗೆ ಗೊತ್ತಿರ್ಬೋದು. ಅಲ್ಫಾ ಕಾರ್ಸ್ ಅಂದ್ರೆ ಹೆಂಗಂದ್ರೆ ಪ್ರೈಸಿಂಗ್, ಅಲ್ಫಾ ಕಾರ್ಸ್ ಅಂದ್ರೆ ಪ್ರೈಸಿಂಗ್ ಎಷ್ಟು ಜಬರ್ದಸ್ತ್ ಕೊಟ್ಟಿದೀನಿ. ವಿಡಿಯೋ ಫಸ್ಟ್ ಇಂದ ಲಾಸ್ಟ್ ತನಕನು ನೋಡಿ. ನ್ಯೂ ಇಯರ್ ಸ್ಟಾರ್ಟ್ ಆಗಿದೆ ಅಲ್ಲ, ಅದು ಪ್ರೈಸಿಂಗ್ ಅದೇ ಪ್ರೈಸಿಂಗ್ ಕೊಟ್ಟಿರೋದು. ಸ್ಟಾರ್ಟಿಂಗ್ ಸೀಸನ್ ನ್ಯೂ ಇಯರ್ದು ಪ್ರೈಸಿಂಗ್ ಕೊಟ್ಟಿದ್ದೀನಿ. ಒಂದು ಸ್ಪಾರ್ಕ್ 11 ಮಾಡಲ್ದು 1 ಲಕ್ಷಗೆ ಕೊಡ್ತಾ ಇದ್ದೀನಿ. ನಿಮ್ಗೆ ಸೂಪರ್ 8 ಏರ್ ಬ್ಯಾಗ್ ಸಮೇತ 3 ಲಕ್ಷ ಕೊಡ್ತಾ ಇದ್ದೀನಿ. 16 ಮಾಡಲ್ ಇನೋವಾ 7,50,000 ಕೊಡ್ತಾ ಇದ್ದೀನಿ. ಇನ್ನ ತುಂಬಾ ಜಬರ್ದಸ್ತ್ ಅದು 18 ಮಾಡಲ್ ಅದು 8 ಲಕ್ಷ ಕೊಡ್ತಾ ಇದ್ದೀನಿ. ಈ ತರ ತುಂಬಾ ಸೈಕ್ ಆಗ್ಬೇಕು ಪ್ರೈಸಿಂಗ್ ನಲ್ಲಿ. ಆ ತರ ಪ್ರೈಸಿಂಗ್ ನಲ್ಲಿ ಗಾಡಿ ಕೊಡ್ತಾ ಇದ್ದೀನಿ. ಎಲ್ಲಾರ್ಗೆ ಲೊಕೇಶನ್ ಅಂದ್ರೆ ಗೊತ್ತಿರ್ಬೋದು. ಅಲ್ಫಾ ಕಾರ್ಸ್ ನನ್ ಮುಖ ನೋಡಿದ ತಕ್ಷಣ ಇನ್ನ ಒಂದ್ಸತಿ ನಾನು ಲೊಕೇಶನ್ ಹೇಳ್ಬಿಡ್ತೀನಿ. ಯಾಕಂದ್ರೆ ಇವಾಗ ಹೊಸ ನೋಡ್ತಾ ಇರ್ತಾರಲ್ಲ ನ್ಯೂ ಸಬ್ಸ್ಕ್ರೈಬರ್ಸ್ಗೆ, ಅವ್ರಿಗೆ ಲೊಕೇಶನ್ ಹೇಳ್ಬಿಡ್ತೀನಿ. ಇಲ್ಲಿ ಬನ್ನಘಟ್ಟ ರೋಡ್ ನಲ್ಲಿ ಜಯದೇವ ಹಾಸ್ಪಿಟಲ್ ಇದೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ ಅಕ್ಕೆರ ಸಿಗ್ನಲ್ ರೈಟ್ ಬಸ್ ನಲ್ಲಿ ಬಂದನು ನೀವು 50 ಮೀಟರ್ಸ್ 99 ಇಯರ್ಸ್ ಓಲ್ಡ್ ಮ್ಯಾನ್ ನಡ್ಕೊಂಡ್ ಬರ್ಬಹುದು ಆರಾಮಾಗಿ. ಅಷ್ಟು ಮುಂದೆ ಇದೆ ಲೊಕೇಶನ್. ಮುಂದೆನೆ ಮಂಡೋವಿ ಮೋಟಾರ್ಸ್ ಇದೆ, ಹೈದರಾಬಾದ್ ಬಿರಿಯಾನಿ ಇದೆ, ಪಕ್ಕ ಅಲ್ಫಾ ಕಾರ್ಸ್ ಇದೆ. ಫಸ್ಟ್ ಅಲ್ಫಾ ಕಾರ್ಸ್ BTM ಲೆವೆಲ್ ನಲ್ಲಿ ಇತ್ತು. ಅದು 5,000 ಸ್ಕ್ವೇರ್ ಫೀಟ್ ಇತ್ತು. ನಮ್ ವೀಕ್ಷಕರಿಗೆ ಗಾಡಿಗಳು ಸಿಗ್ತಾ ಇದ್ದಿಲ್ಲ. ದೊಡ್ಡ ಗಾಡಿ ಸಿಗ್ತಾ ಇದ್ದಿಲ್ಲ, ಚಿಕ್ಕ ಗಾಡಿ ಸಿಗ್ತಾ ಇದ್ರೆ, ಮಿಡ್ ವೇರಿಯಂಟ್ ಸಿಗ್ತಾ ಇದ್ದಿಲ್ಲ, ಮಿಡ್ ವೇರಿಯಂಟ್ ಸಿಗ್ತಾ ಇದ್ರೆ, ಹೈ ವೇರಿಯಂಟ್ ಸಿಗ್ತಾ ಇದ್ದಿಲ್ಲ, ಹೈ ವೇರಿಯಂಟ್ ಸಿಗ್ತಾ ಇದ್ರೆ, ಪ್ರೀಮಿಯಂ ವೇರಿಯಂಟ್ ಸಿಗ್ತಾ ಇಲ್ಲ. ಅದಕ್ಕೆ ಚಿಕ್ಕ ಗಾಡಿಯಿಂದ ದೊಡ್ಡ ಗಾಡಿ ತನಕನು ನಿಮ್ಗೆ ಎಲ್ಲ ಇದೆ. ತೋರಿಸಿ ಸರ್ ಸ್ಟಾಕ್ ಎಷ್ಟಿದೆ ಅಂತ. ಹಿಂದೆ ಮುಂದೆ ಆಚೆ ಎಲ್ಲ ಸ್ಟಾಕ್, ತುಂಬಾ ಹೆವಿ ಸ್ಟಾಕ್ ಇದೆ. ನೀವು ಬನ್ನಿ. ಲೋನ್ ಬಗ್ಗೆನು ಹೇಳ್ಬೇಕು ನಿಮ್ಗೆ. ಲೋನ್ ನಿಮ್ಗೆ 2012 ಆದ್ಮೇಲೆ 11-12 ಆದ್ಮೇಲೆ ಲೋನ್ ಸಿಗುತ್ತೆ. ನಿಮ್ಮ ಹತ್ರ 10,000 ಇದೆ, 20,000 ಇದೆ, 30,000 ಇದೆ, 40,000, 50,000 ಇದೆ. ಎಷ್ಟಾದ್ರೂ ತಗೊಂಡ್ ಬನ್ನಿ, ಲೋನ್ ಮಾಡ್ಕೊಡೋಣ. 0 ಡೌನ್ ಪೇಮೆಂಟ್ ನಲ್ಲಿ ಸ್ವಲ್ಪ ಗಾಡಿ ಕೊಡೋಣ. 50-60% 0 ಡೌನ್ ಪೇಮೆಂಟ್ ನಲ್ಲಿ ಪ್ರೊಫೈಲ್ ಚೆನ್ನಾಗಿದ್ರೆ ಅದನ್ನು ಕೊಡೋಣ. ಆಮೇಲೆ ನೀವು ತಿಳ್ಕೊಂಡಿದ್ದೀರಾ ಬೆಂಗಳೂರಿಂದ 100 ಕಿಲೋಮೀಟರ್ ರೇಡಿಯಸ್ ನಲ್ಲಿ ಬರೀ ಲೋನ್ ಮಾಡಿಸ್ಕೊಡ್ತೀರಾ ಅಂತ. ಇಲ್ಲ, ಆಲ್ ಓವರ್ ಕರ್ನಾಟಕನಲ್ಲಿ ನಾವು ಎಲ್ಲಾದ್ರೂ ಇಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ 101% ಲೋನ್ ಮಾಡಿಸ್ಕೊಡ್ತೀನಿ ಸರ್. ಆ ತರ ನಾವು ಕಾಲ್ ಪಿಕಪ್ ಮಾಡಿಲ್ಲ ಅಂದ್ರೆ ವಾಟ್ಸ್ಆಪ್ ನಲ್ಲಿ ಟೆಕ್ಸ್ಟ್ ಮಾಡಿ ನಾವು ಮಾಡ್ತೀವಿ. ಯಾಕಂದ್ರೆ ಸರ್ ನಮ್ಗೆ ಡೈಲಿ ಇಲ್ಲ ಅಂದ್ರೇನು ನಿಮ್ ತರ ಸಬ್ಸ್ಕ್ರೈಬರ್ಸ್ ನಮ್ಗೆ ಲಕ್ಷಾಂತರ ನೋಡ್ತಾ ಇರ್ತಾರೆ ಸರ್. ನಾವು ಗಾಡಿ ಓಡಿಸ್ತಾ ಇರ್ತಾ ಇದೀವಿ, ಇಲ್ಲಾಂದ್ರೆ ಊಟ ಮಾಡ್ತಾ ಇರ್ತೀವಿ. ಎಲ್ಲಾದ್ರೂ ಬಿಸಿ ಇದ್ರೆ ಏನು ಬೇಜಾರ್ ಮಾಡ್ಕೊಳ್ಬೇಡಿ ಪ್ಲೀಸ್. ನಾವು ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀವಿ. ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ 100% ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀವಿ ಸರ್. ಕಾಲ್ ಇಲ್ಲ, ಕಾಲ್ ಮಾಡಿ, ವಾಟ್ಸ್ಆಪ್ ಮಾಡಿ. ಅಂಡ್ ಬನ್ನಿ ವೀಕ್ಷಕರೇ, ಆಗ್ಲೇ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು. ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಡಿಸ್ಪ್ಲೇ ಅಲ್ಲಿ ಕೆಳಗೆ ಕೂಡ ಗೊತ್ತಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್. ಸೊ ವೀಕ್ಷಕರೇ, ಫಸ್ಟ್ ಗಾಡಿ ನೋಡಬಹುದು, ಶೆವರ್ಲೆಟ್ ಇದೆ ಸರ್. ಇದು ಡೀಟೇಲ್ಸ್ ಸರ್ ಫಸ್ಟ್ ಗಾಡಿನೇ ನಿಮ್ಗೆ ಕಮ್ಮಿ ಬಜೆಟ್ಗೆ 1 ಲಕ್ಷ ಬಜೆಟ್ಗೆ ಗಾಡಿ ಕೊಡ್ತೀನಿ ಬರೀ
2011 ಮಾಡಲ್ ಸ್ಪಾರ್ಕ್ ಬಂದು ಬರೀ 1,00,000 ಅಂದ್ರೆ 1,05,000 ಆಗಿ ಇದು ಗಾಡಿ ಕೊಟ್ಬಿಡ್ತೀನಿ. 11 ಮಾಡಲ್ ಪೌಂಡೋ ಪವರ್ ಸ್ಟೇರಿಂಗ್ ಎಸಿ, ಪವರ್ ಸ್ಟೇರಿಂಗ್ ಎಸಿ ಎಲ್ಲ ಇದೆ. ಗಾಡಿ ತುಂಬಾ ಜಬರ್ದಸ್ತ್ ಇದೆ. ಈ ಗಾಡಿ ಬರೀ 1,05,000 ಆಗಿ. ಬನ್ನಿ ಇನ್ನೊಂದು ಸಿಡಾನ್ ಗಾಡಿ ತೋರಿಸ್ತೀನಿ ನಿಮ್ಗೆ. 0 ಡೌನ್ ಪೇಮೆಂಟ್ ನಲ್ಲಿ ಕೊಟ್ಬಿಡ್ತೀನಿ. 14 ಮಾಡಲ್ ತೋರಿಸಿ. ಇನ್ನ ಇವಾಗ್ಲೇ ಬಂದಿರೋದು 2014 ಮಾಡಲ್ ಗಾಡಿ. ಎಷ್ಟು ಜಬರ್ದಸ್ತ್ ಇದೆ. ಇದರಲ್ಲಿ ನಿಮ್ಗೆ ಪೌಂಡೋ ಪವರ್ ಸ್ಟೇರಿಂಗ್ ಎಸಿ, ಲೆದರ್ ಸೀಟ್, ಡಿಫಾಗ್ ಸ್ಟೇಜ್, ಮುಂದ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್. ಈ ಗಾಡಿನಲ್ಲಿ ನಿಮ್ಗೆ ಹೇರ್ ಬ್ಯಾಗ್ ಸಮೇತ ಬರುತ್ತೆ. ಹೇರ್ ಬ್ಯಾಗ್ ಗಾಡಿ ಸರ್. ಎಷ್ಟು ಹೇರ್ ಬ್ಯಾಗ್ ಇದೆ? ಹೇರ್ ಬ್ಯಾಗ್ ಇದೆ ಸರ್. ಪೌಂಡೋ ಪವರ್ ಸ್ಟೇರಿಂಗ್ ಎಸಿ, ಲೆದರ್ ಸೀಟ್ಸ್, ಮ್ಯಾಟ್ ಇಲ್ಲ, LT ಟಾಪ್ ಅಂಡ್ ವೇರಿಯಂಟ್ ಸರ್. ಯೋಚನೆ ಮಾಡ್ಬೇಕು ಸರ್. ಪ್ರೈಸಿಂಗ್ ಆ ಪ್ರೈಸಿಂಗ್ ಕೊಡ್ತೀನಿ. ಬರೀ 1,85,000. ಜೋಬ್ನಲ್ಲಿ ₹1 ಇಲ್ಲ. ನಿಮ್ ಪ್ರೊಫೈಲ್ ಚೆನ್ನಾಗಿದೆ, ತಗೊಂಡ್ ಬನ್ನಿ. 1,85,000 ಅಂದ್ರೆ 1,85,000 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ. 14 ಮಾಡಲ್ ಗಾಡಿ, ಅದೂನು ಪೆಟ್ರೋಲ್ ವೇರಿಯಂಟ್. 60,000 ಓಡಿರೋದು ಗಾಡಿ. ಎಲ್ಲಾ ಗಾಡಿ 0 ಡೌನ್ ಪೇಮೆಂಟ್ ಆಗುತ್ತಾ ಸರ್? ಸರ್ 80% ನಮ್ಮ ಹತ್ರ 80 ಇಂದ 70% 0 ಡೌನ್ ಪೇಮೆಂಟ್ ನಲ್ಲಿ ಆಗುತ್ತೆ. ಬನ್ನಿ ಸೂಪರ್ ತೋರಿಸ್ತೀನಿ. ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇರೋ ಸೂಪರ್ ಪ್ರೀಮಿಯಂ ಲಕ್ಸುರಿಯಸ್ ಗಾಡಿ ಇದು. ಯಾವ ಹೇಳಿ? ಪ್ರೀಮಿಯಂ ಲಕ್ಸುರಿಯಸ್ ಗಾಡಿ. ಸನ್ರೂಫ್ ಸಮೇತ. ಎಷ್ಟು ಹೇರ್ ಬ್ಯಾಗ್ ಬರುತ್ತೆ ಹೇಳಿ? 8 ಹೇರ್ ಬ್ಯಾಗ್ ಬರುತ್ತೆ ಟೋಟಲ್. 1 2 3 4 5 6 7 8. ಬನ್ನಿ ತೋರಿಸ್ತೀನಿ. ಹೇರ್ ಬ್ಯಾಗ್ಸ್ ಆಚೆಯಿಂದಾನೆ ತೋರಿಸಿ. ಇಲ್ಲಿ ಸ್ಟ್ಯಾಂಡ್ಲಿ ಲೆದರ್ ಸೀಟ್ ಬರುತ್ತೆ. ಬರೀ ಸೀಟ್ ಕಾಸ್ಟ್ ತಗೊಳ್ಳಲ್ಲ ಸರ್ ನಾನು. ಹೌದಾ ಸರ್? ಆ ಪ್ರೈಸಿಂಗ್ ಕೊಡ್ತೀನಿ. ಸನ್ರೂಫ್ ಸಮೇತ, 8 ಹೇರ್ ಬ್ಯಾಗ್ ಸಮೇತ, ಸೀಟ್ ಕಾಸ್ಟ್ ತಗೊಳ್ಳಲ್ಲ. ಸ್ಟ್ಯಾಂಡ್ಲಿ ಲೆದರ್ ಸೀಟ್ಸ್ 3.5 ಲಕ್ಷ ಇದಮ್ಮ. ನೀವು ಹಾಕ್ಸೋಕೆ ಹೋದ್ರ ಇದು ಅದು ಸೂಪರ್ದು. ಬರೀ 3 ಲಕ್ಷಗೆ ಗಾಡಿ ಕೊಡ್ತೀನಿ ಸರ್. ಬರೀ 3 lakhs ಗೆ ಸ್ಕೋಡಾ ಸೂಪರ್ ಕೊಡ್ತೀನಿ. 10 ಮಾಡಲ್ದು ಸನ್ರೂಫ್ 8 ಹೇರ್ ಬ್ಯಾಗ್ ಸಮೇತ ಬರೀ 3 ಲಕ್ಷಗೆ. ಸೂಪರ್ ಸರ್. ಅಂಡ್ ನೆಕ್ಸ್ಟ್ ಇನೋವಾ ಸರ್. ಇನೋವಾ ಕನ್ಸ್ನಲ್ಲಿ ಯೋಚನೆ ಮಾಡಬಾರ್ದು. ಆ ಪ್ರೈಸಿಂಗ್ ಕೊಡ್ತೀನಿ. ಎಷ್ಟಿದೆ ಸರ್ ಇದು? ಬರೀ 7.5 ಲಕ್ಷಗೆ. ಯಾವ ಮಾಡಲ್ ಕೇಳಿ? ಯಾವ್ದು ಸರ್ ಮಾಡಲ್? 16 ಮಾಡಲ್, 16 ಮಾಡಲ್, NOC ಸಮೇತ ಬರೀ 7.5 ಲಕ್ಷಗೆ. ನಿಮ್ಗೆ NOC ಸಮೇತ ರೋಡ್ ಟ್ಯಾಕ್ಸ್ ಬರೀ 7,50,000 ಗೆ ಇನೋವಾ ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ ಯಾರು ಕೊಡೋದು ಸಾಧ್ಯನೂ ಇಲ್ಲ, ಚಾನ್ಸ್ನೂ ಇಲ್ಲ. ಯಾವ ಮಾಡಲ್ ಹೇಳಿ? 16 ಮಾಡಲ್, ಸೆಕೆಂಡ್ ಓನರ್, ಪೌಂಡೋ ಪವರ್ ಸ್ಟೇರಿಂಗ್ ಎಸಿ, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್ ಎಲ್ಲ ಮ್ಯಾಗ್ವಿಲ್ ಸಮೇತ ಇರೋದು ಗಾಡಿ. ಪೂರ್ತಿ ಫ್ಯೂಚರ್ ಇರುವ ಗಾಡಿ ಸರ್. ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೇನು NOC ಗಾಡಿ ನಿಮ್ಗೆ 12 ಲಕ್ಷದಿಂದ ಕಮ್ಮಿ ಇಲ್ಲ. ಕನ್ನಡ ಗಾಡಿ 16 lakhs ಇಂದ ಕಮ್ಮಿ ಇಲ್ಲ. ಹೌದು. ನಿಮ್ಗೆ ಡೈರೆಕ್ಟ್ 7.5 ಲಕ್ಷಗೆ ಬನ್ನಿ ತಗೊಂಡೋಗಿ ಸರ್. 101% ಯಾರು ಕೊಡಲ್ಲ ಸರ್. ಫೈನಲ್ ಟು ಫೈನಲ್ ಎಷ್ಟಾಗ್ಬೋದು ಸರ್? ಸರ್ ಇದು ಪ್ರೈಸ್ ಸರ್. ನೀವು ಪೂರ್ತಿ ಆಲ್ ಓವರ್ ಇಂಡಿಯಾ ಎಲ್ಲಾದ್ರೂ ಹೋಗಿ ನೋಡ್ಕೊಂಡ್ ಬಂದ್ಬಿಡಿ. 7.5 ಲಕ್ಷಗೆ ಇನೋವಾ ಸಿಗೋದು ಚಾನ್ಸೇ ಇಲ್ಲ. ಹೌದು. ಓಕೆ ಸರ್. ಅಂಡ್ ನೆಕ್ಸ್ಟ್ ಸರ್ ಇಟಿಯೋಸ್ ಇದೆ ನಮ್ಮ ಮುಂದೆ ಸರ್. ಇದು ಡೀಟೇಲ್ಸ್ ಸರ್. ಇಟಿಯೋಸ್ 2011 ಮಾಡಲ್ದು. ಇದು ಇಂಜಿನ್ 7 lakhs ಓಡುತ್ತೆ ಸರ್. ಟೊಯೋಟಾ ಇಂಜಿನ್. ಇದು ಇಂಜಿನ್ 7 lakhs ಓಡುತ್ತೆ. ಇದು ಇಂಜಿನ್ 7 lakhs ಓಡುತ್ತೆ. ಇದ್ನಲ್ಲಿ ನಿಮ್ಗೆ ಪೌಂಡೋ ಪವರ್ ಸ್ಟೇರಿಂಗ್ ಎಸಿ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಇದು ಇಟಿಯೋಸ್ ಎಜ್ಗೆ ಕೊಡ್ಬಿಡ್ತೀನಿ. ಹೇಳಿ ಎಷ್ಟು ಸರ್? ಸರ್ ಪ್ರೈಸಿಂಗ್ ಅಂದ್ರೆ ಅಲ್ಫಾ ಕಾರ್ಸ್ ಅಂದ್ರೆ ಪ್ರೈಸಿಂಗ್. ಅಲ್ಫಾ ಕಾರ್ಸ್ ಗೊತ್ತಿದೆ, ನೀವು ಗೊತ್ತಿದೆ ಸರ್. ತುಂಬಾ ನೀವೇ ಫೇಮಸ್ ಕಾರ್ಸ್ ಗಿಂತ. ಎಲ್ಲ ಫೇಮಸ್ ಅಂದ್ರೆ ಹೆವಿ ಬಹಳ ಲೈಕ್ ಮಾಡ್ತಾರೆ ನಮ್ ವಿಶ್ಕರು. ಈ ಗಾಡಿ ಬರೀ 7,80,000ಗೆ 11 ಮಾಡಲ್ ಇಟಿಯೋಸ್ ಸರ್. ಮಾರ್ಕೆಟ್ ಅಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ. ಕರ್ನಾಟಕ ನಂಬರ್ದು ಗಾಡಿ 7,80,000ಗೆ ಕೊಡೋದು ಸಾಧ್ಯನೂ ಇಲ್ಲ, ಚಾನ್ಸ್ನೂ ಇಲ್ಲ. 2,80,000. ಓಕೆ ಸರ್. ಸರ್ ನೆಕ್ಸ್ಟ್ ನೋಡ್ಬೋದು ವೀಕ್ಷಕರೇ, ನಮ್ಮ ಮುಂದೆ ಟಾಟಾ ನ್ಯಾನೋ ಇದೆ ಸರ್. ನಿಮ್ ಜೋಬ್ನಲ್ಲಿ ಕಾಸಿಲ್ಲ, 0 ಡೌನ್ ಪೇಮೆಂಟ್ ಗೆ ಗಾಡಿ ನೋಡ್ತಾ ಇದ್ದೀರಾ, ಅದನ್ನು ಮಾಡಲ್ ಗಾಡಿ ನೋಡ್ತಾ ಇದ್ದೀರಾ. ನಿಮ್ಗೆ ಪೌಂಡೋ ಪವರ್ ಸ್ಟೇರಿಂಗ್ ಎಸಿ ಎಲ್ಲ ಸಿಗುತ್ತೆ. ಟ್ವಿಸ್ಟ್ ಎಕ್ಸ್ಟಿಟ್ ಟ್ವಿಸ್ಟ್ ಅಂದ್ರೆ ಇದು ನ್ಯೂ ಶೇಪ್. ಇದ್ನಲ್ಲಿ ನಿಮ್ಗೆ ಪೌಂಡೋ ನ್ಯಾನೋನಲ್ಲಿ ಪವರ್ ಸ್ಟೇರಿಂಗ್ ಬರಲ್ಲ. ಟ್ವಿಸ್ಟ್ 14 ಟ್ವಿಸ್ಟ್ ಆದ್ಮೇಲೆ ಬರೋದು ಪವರ್ ಸ್ಟೇರಿಂಗ್, ಪೌಂಡೋ ಎಸಿ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಬ್ಲೂ ಕಲರ್ದು ಗಾಡಿ. ಈ ಗಾಡಿ ನಿಮ್ ಇಷ್ಟರಿಗೆ ಡೈರೆಕ್ಟ್ ಹೋಗಿ ಸರ್. ಒಂದೇ ಒಂದ್ ಶಾಟ್, ಒಂದೇ ಒಂದ್ ಶೂಟ್, ಒಂದೇ ಒಂದ್ ರೇಟ್. 1,25,000ಗೆ ಸರ್. ಟೋಟಲ್ 1,25,000ಗೆ ನಾನು ಕೊಡ್ತೀನಿ ಸರ್. 1,25,000 ನ್ಯಾನೋ ಸೂಪರ್ ಡೀಲ್ ಅಂತಾನೆ ಹೇಳ್ಬೋದು. ವೀಕ್ಷಕರೇ ನೋಡಬಹುದು. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಶೆವರ್ಲೆಟ್ ಬೀಟ್ ಇದೆ ಸರ್. ಇದು ನಿಮ್ಗೆ ಡೀಸೆಲ್ ಗಾಡಿ ಬೇಕು, ಅದನ್ನು ಬೀಟ್ ಬೇಕು. ಶೆವರ್ಲೆಟ್ 12 ಮಾಡಲ್ ಬೇಕು ಸರ್. ಮಾಡಲ್ನು ಬೇಕು, ಮೈಲೇಜ್ನು ಬೇಕು, ನಮ್ಗೆ 0 ಡೌನ್ ಪೇಮೆಂಟ್ ಬೇಕು. ನಮ್ಮ ಹತ್ರ ಕಾಸಿಲ್ಲ, ನಾವು ಗಾಡಿ ತಗೊಂಡೋಗ್ತೀವಿ ಮನೆಗೆ. ತಗೊಂಡೋಗಿ ಮನೆಗೆ ಗಾಡಿ. ಇದು ಎಷ್ಟು ಸರ್ ಇದೆ ಇದು? ಸರ್ 25 ಮೈಲೇಜ್ ಬರುವ 25 ಮೈಲೇಜ್ ಬರುತ್ತೆ. ಇದು 25 ಮೈಲೇಜ್ ಡೀಸೆಲ್. ಏನ್ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ?
ಏನು 1.5 ಲಕ್ಷ ಕೊಡ್ಬಿಡ್ತಾ ಇದಾರೆ ಇಷ್ಟು ಚಿಪ್ ಪ್ರೈಸ್ ಗೆ ಅಂತ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ. ಇದ್ರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಇದೆ. 25 ಮೈಲೇಜ್ ಬರುತ್ತೆ. 0 ಡೌನ್ ಪೇಮೆಂಟ್ ನಲ್ಲಿ ಬರೀ 1,50,000ಗೆ ಶವರ್ಲೆಟ್ ಬೀಟ್ ಕೊಡ್ತೀನಿ ಸರ್. 1,50,000 ಶವರ್ಲೆಟ್ ಬೀಟ್ ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು ಸರ್. ನಿಮ್ಗೆ ಆಲ್ಟೋ ಬೇಕು, ಆಲ್ಟೋ ಇದು ಬೇಸಿಕ್ ಇಲ್ಲ, ಕೆ ಸೀರೀಸ್ K10 ಇಂಜಿನ್, ಕೆ ಸೀರೀಸ್ ಇಂಜಿನ್ ಬರೋದು. SF4 ಗೆ ಶಿಫ್ಟ್ ಗೆ ಎಲ್ಲ ಬರುತ್ತಲ್ಲ, ಕೆ ಸೀರೀಸ್ ಇಂಜಿನ್, 5 ಸೀರೀಸ್ ಇಂಜಿನ್ ಬರೋದು. ಈ ಇಂಜಿನ್ ನಿಮ್ಗೆ ಪವರ್ ನು ಇರುತ್ತೆ, ಪಿಕಪ್ ನು ಇರುತ್ತೆ, ಮೈಲೇಜ್ ನು ಇರುತ್ತೆ, ಎಲ್ಲ ಇರುತ್ತೆ. ನ್ಯೂ ಶೇಪ್ ಇದು. ಆಲ್ಟೋ ಇಲ್ಲ, ಆಲ್ಟೋ 800 ನು ಇಲ್ಲ, ಆಲ್ಟೋ K10 ಕೊಡ್ತೀನಿ ನಿಮ್ಗೆ. 2010 ಮಾಡಲ್ದು. ಪ್ರೈಸಿಂಗ್ ಅಂದ್ರೆ ಅಲ್ಫಾ ಕಾರ್ಸ್ ನಾನು ಹೇಳಿದೀನಿ ಅಲ್ಲ ಸರ್. ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿನು ಅಷ್ಟು ಜಬರ್ದಸ್ತ್ ಕಂಡೀಷನ್ ಇರುವ ಕೆ ಸೀರೀಸ್ 2010 ಮಾಡಲ್ದು ಆಲ್ಟೋ ಎಷ್ಗೆ ಕೊಡ್ತೀನಿ ಹೇಳಿ? ಎಷ್ಟು ಸರ್? ಡೈರೆಕ್ಟ್ ಬನ್ನಿ ಸರ್. ಅಲ್ಫಾ ಕಾರ್ಸ್ಗೆ ಮಾರ್ಕೆಟ್ ನಲ್ಲಿ 760 770 ಕಮ್ಮಿ ಇಲ್ಲ. ಡೈರೆಕ್ಟ್ 1,75,000ಗೆ 1,75,000 ಕೊಡೋಣ ಸರ್. 1,75,000 ಆಲ್ಟೋ ಒಂದು ಬೇರೆ ಎಲ್ಲೂ ನೀವು ಹೋಗಿದ್ರು ಕೂಡ ಈ ಡೀಲ್ ಗೆ ನಿಮ್ಗೆ ಸಿಗಲ್ಲ. 2,30,000 ಇದೆ ಆಲ್ಟೋ K10. ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ 4 ಲಕ್ಷ ಗಾಡಿ 3 ಲಕ್ಷಗೆ ಬೇಕು. ಬನ್ನಿ ಅಲ್ಫಾ ಕಾರ್ಸ್ಗೆ. 4 ಲಕ್ಷ ಗಾಡಿ 3 ಲಕ್ಷಗೆ. ಅದನ್ನು ಯಾವ ಮಾಡಲ್ಲ? 12 ಮಾಡಲ್ ತಿಳ್ಕೊಂಡಿದ್ದೀರಾ? 15 ಮಾಡಲ್ಲ ಮ್ಯಾನ್ಯಲ್ ಗಾಡಿ ತಿಳ್ಕೊಂಡಿದ್ದೀರಾ? ಆಟೋಮೆಟಿಕ್ ಗಾಡಿ ಕೊಡ್ತೀನಿ 3 ಲಕ್ಷಗೆ ಬರೀ. ಸೂಪರ್ ಸೂಪರ್ ಸರ್. 3 ಲಕ್ಷಗೆ ಆಟೋಮೆಟಿಕ್, ಅದನ್ನು ಮ್ಯಾಗ್ವಿಲ್ ಸಮೇತ ಪವರ್ ಸ್ಟೇರಿಂಗ್ ಆಟೋಮೆಟಿಕ್ ಗಾಡಿ ಸರ್. ಮಾರ್ಕೆಟ್ ಅಲ್ಲಿ 101% ನಂಬರ್ ತೋರಿಸಿ ಸರ್. ಕರ್ನಾಟಕ ನಂಬರ್ ಮುಂಚೆ ಡೆಲ್ಲಿ HRMH ಗಾಡಿ ತಿಳ್ಕೊಂತಾರೆ. ನಾನು ಡೈರೆಕ್ಟ್ ಕರ್ನಾಟಕ ಗಾಡಿ ಕೊಡ್ತೀನಿ ಸರ್. 3 ಲಕ್ಷ 101% ಚಾನ್ಸೇ ಇಲ್ಲ, ಸಾಧ್ಯನೂ ಇಲ್ಲ ಸರ್. ಈ ಪ್ರೈಸಿಂಗ್ ಕೊಡಕ್ಕೆ 3 ಲಕ್ಷಗೆ ಈ ಗಾಡಿ ಸಲೀರೋ ಅದು 15 ಮಾಡಲ್ಲ. ಜಬ್ನಲ್ಲಿ ಕಾಸಿಲ್ಲ, 0 ಡೌನ್ ಪೇಮೆಂಟ್ ನಲ್ಲಿ ಕೊಡೋಣ. ಸೂಪರ್ ಆಗಿದೆ ಸರ್. ಅಲಾಯ್ಸ್ ಕಸ್ಟಮರ್ ಹಾಕ್ಸಿರೋದಾ ಸರ್ ಇದು? ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಇರೋದು ಸರ್. ಓಕೆ. ಅಂಡ್ ನೆಕ್ಸ್ಟ್ ಬಂದ್ರೆ ಹಂಗೆ ಒಂದು ರೆನಾಲ್ಟ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ರೆನಾಲ್ಟ್ ಕ್ವಿಡ್ ಮಾಡೆಲ್ ಗಾಡಿ ಬೇಕು. 3 ಲಕ್ಷದಿಂದ ಕಮ್ಮಿಗೆ ಬೇಕು. 2,65,000 ಕೊಡೋಣ. 2,65,000ಗೆ 16 ಮಾಡಲ್ 0 ಡೌನ್ ಪೇಮೆಂಟ್ ನಲ್ಲಿ ಕೊಡೋಣ. ಇದು 2,65,000 ಗಾಡಿ ನೋಡಿದ್ರೆ ಕೂಡ ನೀವು 3 lakhs ತನಕ ಇದೆ. ಅಂಡ್ ಇದು ರೆನಾಲ್ಟ್ ಕ್ವಿಡ್ ಸಿಗುತ್ತೆ ನಮ್ಗೆ, ನೀವು ಚೆಕ್ ಮಾಡಬಹುದು. ಸರ್ ಕ್ವಿಡ್ ಇದು 3 ಲಕ್ಷದಿಂದ ಮಾರ್ಕೆಟ್ ನಲ್ಲಿ ಕಮ್ಮಿ ಇಲ್ಲ. 2,65,000ಗೆ ಇಷ್ಟು ಜಬರ್ದಸ್ತ್ ಇರುವ 2016 ಮಾಡಲ್ ರೆನಾಲ್ಟ್ ಕ್ವಿಡ್ ಮಾರ್ಕೆಟ್ ನಲ್ಲಿ ಸಾಧ್ಯನೂ ಇಲ್ಲ, ಚಾನ್ಸ್ನೂ ಇಲ್ಲ ಸರ್. ನಿಮ್ಮ ಹತ್ರ ಪೇಮೆಂಟ್ ಇಲ್ಲ, ಬನ್ನಿ. ಒಂದ್ 10,000 20,000 ಇದೆ ತಗೊಂಡ್ ಬನ್ನಿ, ಮಾಡಿಸ್ಕೊಡ್ಬಿಡೋಣ. ಇಲ್ಲ ಪ್ರೊಫೈಲ್ ಚೆನ್ನಾಗಿದ್ದೆ ಗಟ್ಟಿ ಇದ್ದ 0 ಡೌನ್ ಪೇಮೆಂಟ್ ನಲ್ಲಿ ಕೊಡೋಣ. 20,000 ಇದ್ರೆ ಕೂಡ ನೀವು ಆರಾಮಾಗಿ ಮನೆಗೆ ತಗೊಂಡು ಹೋಗ್ಬೋದು ರೆನಾಲ್ಟ್ ಕ್ವಿಡ್ ನ. ಅಂಡ್ ನೆಕ್ಸ್ಟ್ ರೆನಾಲ್ಟ್ ಕ್ವಿಡ್ ಬೇಡ ಅಂದ್ರೆ ನಿಮ್ಗೆ ಒಂದು ಸ್ವಿಫ್ಟ್ ಇದೆ ಸರ್. ಇದು ಮಾರ್ಕೆಟ್ ನಲ್ಲಿ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಅಂದ್ರೆ ಶಿಫ್ಟ್. ಎಲ್ಲಾರ ಬೈನಲ್ಲಿ ಬರೋದು ಶಿಫ್ಟ್ ಸರ್. ನಮ್ಗೆ ಶಿಫ್ಟ್ ಒಂದು ಆಲ್ಟೋ ಪ್ರೈಸ್ ನಲ್ಲಿ ಕೊಡ್ಸಿ ಸರ್ ಅಂತ ನಿಮ್ಗೆ ಕಮೆಂಟ್ಸ್ ಕೊಡ್ತಾ ಇರ್ಬೋದು. ನಮ್ಗೇನು ಕಮೆಂಟ್ಸ್ ಬರ್ತಾ ಇತ್ತು, ಅದಕ್ಕೆ ಆಲ್ಟೋ ಇಂದ ಕಮ್ಮಿ ಪ್ರೈಸ್ಗೆ ಕೊಡೋಣ. ಇದು VDI ಡೀಸೆಲ್ ಎಷ್ಟಿದೆ ಸರ್ ಇದು? ಸರ್ ಶಾಕ್ ತಲೆ ಮೇಲೆ ಇದು ಕೂದಲು ಇಲ್ಲ, ನುಣ್ಕೊಂಡ್ ಬೇಕು. ಆ ಪ್ರೈಸಿಂಗ್ ಕೊಡ್ಬಿಡ್ತೀನಿ. 1,60,000 1,60,000 ಫಿಕ್ಸ್ ಪ್ರೈಸ್. 2007 ಮಾಡಲ್ ಡೀಸೆಲ್ ಗಾಡಿ. ಅದನ್ನು ಪವರ್ ಸ್ಟೇರಿಂಗ್ AC ಎಲ್ಲ ಬರುತ್ತೆ ಗಾಡಿನಲ್ಲಿ. ಅದನ್ನು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸಮೇತ ಡೀಸೆಲ್ ಗಾಡಿ ಕೊಡ್ತೀನಿ. ಶಿಫ್ಟ್ 1,60,000ಗೆ 7 ಮಾಡಲ್ ಡೀಸೆಲ್ ಶಿಫ್ಟ್ ಕೊಡ್ತೀನಿ. ನ್ಯೂ ಶೇಪ್ ವ್ಯಾಗ್ನ ಕೊಡೋಣ. 2,80,000 ಗಾಡಿ 1,80,000 ಕೊಡೋಣ. 1,80,000 ಅದನ್ನು ವ್ಯಾಗ್ನ 2010 ಮಾಡಲ್. ಸೆಟ್ ಫೈನಾನ್ಸ್ ಬೇಕು ನಿಮ್ಗೆ. 1,20,1,30 ಬರುತ್ತೆ ಫೈನಾನ್ಸ್. ಮೇಲ್ಗಡೆ ಅದು ತಗೊಂಡ್ ಬನ್ನಿ. 50,000-60,000 ಗಾಡಿ ತಗೊಂಡ್ ಹೋಗ್ತಾ ಇರಿ. 50,000 60,000 ಇದ್ರೆ ನೀವು ವ್ಯಾಗನರ್ ಆರಾಮಾಗಿ ಮನೆಗೆ ತಗೊಂಡ್ ಹೋಗ್ಬೋದು. ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ? ಇದ್ನಲ್ಲಿ ನೀವು ಪವರ್ ಸ್ಟೇರಿಂಗ್ AC ಎಲ್ಲ ಇರುವ ಗಾಡಿ ಬರೀ 1,80,000ಗೆ ಲೇಟೆಸ್ಟ್ ಮಾಡಲ್ 2010 ಮಾಡಲ್ ಗಾಡಿ ಕೊಡ್ತೀನಿ. ಕೇರ್ ಬ್ಯಾಕ್ ABS ಮ್ಯಾಗ್ವಿಲ್ ಇರುವ ಗಾಡಿ ಬೇಕು. ಕಮ್ಮಿ ಬಜೆಟ್ ಗೆ ಬೇಕು. ಅದನ್ನು ಹೋಂಡಾ ಸಿಟಿ ಇಂಜಿನ್ ಇರುವ ಬೇಕು. ಹೋಂಡಾ ಜಾಸ್ ಕೊಡೋಣ 220ಗೆ. ಎಷ್ಟ್ಗೆ ಹೇಳಿ? 2,20,000 ಸರ್. ಚಾನ್ಸೇ ಇಲ್ಲ ಸರ್ ಮಾರ್ಕೆಟ್ ನಲ್ಲಿ. 2,20,000ಗೆ ಪ್ರೈಸಿಂಗ್ ಅಂದ್ರೆ ಅಲ್ಫಾ ಕಾರ್ಸ್ ಅಂದ್ರೆ ಪ್ರೈಸಿಂಗ್ ಹಿಡಿಬೇಕು. ಪ್ರೈಸಿಂಗ್ ನಲ್ಲಿ 2,20,000ಗೆ ನಿಮ್ಗೆ ಎಲ್ಲ ಪವರ್ ಸ್ಟೇರಿಂಗ್ AC ಏರ್ ಬ್ಯಾಗ್ ABS ಡೀಪ್ ಸ್ಟೇರಿಂಗ್ ಕಂಟ್ರೋಲ್ ಯಾರು ಕೊಡ್ತಾರ ಸರ್? ಜಾಜ್ ಹೋಂಡಾ ಜಾಜ್ ಮಾರ್ಕೆಟ್ ಅಲ್ಲಿ 100% 3,20,000 ಕಮ್ಮಿ ಇಲ್ಲ. ಡೈರೆಕ್ಟ್ ಅಲ್ಫಾ ಕಾರ್ಸ್ಗೆ ಬನ್ನಿ. 2,20,000ಗೆ ಈ ಜಾಜ್ ಪೆಟ್ರೋಲ್ ವೇರಿಯಂಟ್ 2009 ಮಾಡಲ್ ಪೆಟ್ರೋಲ್ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಎಲ್ಲ ಫ್ಯೂಚರ್ ಇರುವ ಗಾಡಿ, ಏರ್ ಬ್ಯಾಗ್ ಸಮೇತ ಇರುವ ಗಾಡಿ 2,20,000 ಕೊಡೋಣ. ಸೂಪರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ಡ್ಯಾಟ್ಸನ್ ಒಂದು ಪ್ಯಾರೆಟ್ ಬೇಕು. ಬನ್ನಿ ಇಲ್ಲಿಂದ ಹಿಡ್ಕೊಂಡು ಹೋಗಿ. ಬನ್ನಿ ಪ್ಯಾರೆಟ್ ಕೊಡ್ತೀನಿ. ಪ್ಯಾರೆಟ್ ಕೊಡೋಣ.
ಯಾವ ತರ ಇದೆ ನೋಡಿ ಪ್ಯಾರೆಟ್, ಎಷ್ಟು ಜಬರ್ದಸ್ತ್ ಇದೆ. ಡೆಟ್ಸನ್ ರೆಡಿ ಗೋ ಸರ್, ರೆಡಿ ಆಗಿ ಹೋಗ್ತಾ ಇರ್ಬೇಕು ಆ ತರ ಗಾಡಿ ಇದು. ಡೆಟ್ಸನ್ ರೆಡಿ ಗೋ ಗಾಡಿ ನೋಡಿದ ತಕ್ಷಣ ಮನ್ಸಿಂದ ಬರುತ್ತೆ ಈ ಗಾಡಿ ತಗೊಂಡ್ಬಹುದು ಅಂತ. 2016 ಮಾಡಲ್. ಓಕೆ, ಏನ್ ಮಾಡಲ್ ಹೇಳಿ? 16 ಮಾಡಲ್. 2016 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. 2016 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಎಜ್ಜೆ ಕೊಡ್ತೀನಿ ಹೇಳಿ? ಎಷ್ಟಿದೆ ಸರ್ ಇದು? ಚುಚ್ಚಿಡಿಬೇಕು. ಎಷ್ಟಿದೆ? 7,35,000 ಕೊಡೋಣ. 16 ಮಾಡಲ್ ಸಿಂಗಲ್ ಓನರ್ ಗಾಡಿ, ಮಾಡೆಲ್ ಗಾಡಿ, ಅದನ್ನು 7,35,000 ಸಾಧ್ಯ ಇಲ್ಲ ಸರ್. ಇದು 2,30,000 ನನಗೆ ಹುಚ್ಚಿಡಿತಾ ಇದೆ ಸರ್ ಪ್ರೈಸಿಂಗ್ ನಾನು ನೋಡಿ. ಎಲ್ಲಾ ಗಾಡಿ ಇದು. ವೀಕ್ಷಕರೇ ನೀವು ನೋಡ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಸಿಯಾಜ್. ಇದು ಒಂದು ಲಕ್ಸುರಿಯಸ್ ಸೆಗ್ಮೆಂಟ್ ಗಾಡಿ ನೋಡ್ತಾ ಇದ್ದೀರಾ ನೀವು. ಲಕ್ಸುರಿಯಸ್ ಕಮ್ಮಿ ಬಜೆಟ್ ನಲ್ಲಿ ಬೇಕು ಸರ್. ಲಕ್ಸುರಿಯಸ್ ಇದ್ರೆ ನಮ್ಗೆ ಮೈಲೇಜ್ ಸಿಗಲ್ಲ ಸರ್. ಗಾಡಿ ಏನ್ ಮಾಡ್ಬೇಕು ನಾವು? ಮೈಲೇಜ್ 25 ಬರುತ್ತೆ ಇದು ಗಾಡಿ. ಸರ್ ನಮ್ಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಬೇಕು, ನಮ್ಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಕಾಸಾಗುತ್ತೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ 1,30,000 ಅದು ಇದೆ ಇದರಲ್ಲಿ. ಆಫ್ಟರ್ ಮಾರ್ಕೆಟ್ ಅದೂನು RS ಆಪ್ಷನಲ್ ಡೀಸೆಲ್. ಇದು VDI ಪ್ಲಸ್ ZDI ಪ್ಲಸ್. ಸಾರಿ ನೋಡಿ, ಇಲ್ಲಿ ನಿಮ್ಗೆ ಡ್ಯಾಶ್ ಬೋರ್ಡ್, ಡ್ಯೂಯಲ್ ಡ್ಯಾಶ್ ಬೋರ್ಡ್, ಡ್ಯೂಯಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ, ಸ್ಟೇರಿಂಗ್ ಮಾಡ್ಕೊಂಡು ಎಲ್ಲ ಫ್ಯೂಚರ್ ಇರುವ ಗಾಡಿ. ಪ್ರೈಸಿಂಗ್ ಹೇಳ್ತೀನಿ, ತಾಳ್ಮೆ ಮಾಡಿ. ಹುಚ್ಚಿಡಿಬೇಕು, ಆ ಪ್ರೈಸಿಂಗ್ ಕೊಡ್ಬಿಡ್ತೀನಿ. ಈ ಗಾಡಿನು ಡ್ಯೂಯಲ್ AC ಇದೆ, ಹಿಂದೆನು AC ಇದೆ. ಗಾಡಿ ನೋಡಿ, ಇಂಟೀರಿಯರ್ ನೋಡಿ, ಎಕ್ಸ್ಟೀರಿಯರ್ ನೋಡಿ. ಗಾಡಿ ಹಿಂದೆ ಸ್ಪಾಯ್ಲರ್ ಇದೆ. ಗಾಡಿ ಅಷ್ಟು ಜಬರ್ದಸ್ತ್ ಇರುವ ಗಾಡಿ. 2017 ಮಾಡಲ್ ಗಾಡಿ ಸರ್. ಮಾರ್ಕೆಟ್ ನಲ್ಲಿ 8 ಲಕ್ಷದಿಂದ ಕಮ್ಮಿ ಇಲ್ಲ. ಸಿಯಾಜ್ 25 ಮೈಲೇಜ್ ಬರುವ ಆಪ್ಷನಲ್ 1,30,000 ಮ್ಯಾಗ್ವಿಲ್ಸ್ ಹಾಕಿರೋದಾರೆ. ಈ ಗಾಡಿ ಡೈರೆಕ್ಟ್ ನಿಮಿಷ್ಕರಿಗೆ ಒಂದೇ ಶಾಟ್, ಒಂದೇ ಶೂಟ್ 6 ಲಕ್ಷಗೆ, ಬರೀ 6 ಲಕ್ಷಗೆ 17 ಮಾಡಲ್ ಸಿಯಾಜ್ 25 ಮೈಲೇಜ್ ಬರುವ ಡೀಸೆಲ್ ಗಾಡಿ ಕೊಡ್ತೀನಿ. 6 lakhs ಗೆ ಒಂದು ಸಿಯಾಜ್. ನಾವು ಕಸ್ಟಮರ್ ಏನೇ ಮಾಡಿಫಿಕೇಶನ್ ಬೇಕಂದ್ರೆ ಎಲ್ಲಾ ಮಾಡಿಫಿಕೇಶನ್ ಈ ಕಾರಲ್ಲಿ ಇದೆ ಅಂತಾನೆ ಹೇಳ್ಬೋದು. ಅಮೇಜ್ ಅಂತ ಇದೆ, ಬ್ಲಾಕ್ ಕಲರ್, ಬ್ಲಾಕ್ ಬ್ಯೂಟಿ, ಬ್ಲಾಕ್ ಬೆರಿ ಅಂತ ಹೇಳ್ಬಹುದು. ಆ ತರ ಗಾಡಿ. ಈ ಗಾಡಿನೂ 25 ಮೈಲೇಜ್ ಬರುತ್ತೆ. ಹೋಂಡಾ ಸಿಟಿ ಇಂಜಿನ್ ಬರುತ್ತೆ ಇದರಲ್ಲಿ. ಈ ಗಾಡಿನೂ ಬೆಸ್ಟ್ ಪ್ರೈಸಿಂಗ್ ಕೊಡ್ತೀನಿ ಸರ್. ಇದೆಷ್ಟಿದೆ ಸರ್ ಪ್ರೈಸಿಂಗ್? ಪ್ರೈಸಿಂಗ್ ಸರ್, ಪ್ರೈಸಿಂಗ್ ಕೇಳ್ಬೇಡಿ, ಫಸ್ಟ್ ಫ್ಯೂಚರ್ ತೋರಿಸಿ, ಪ್ರೈಸಿಂಗ್ ಹೇಳೋಣ. ಸ್ವಲ್ಪ ತಾಳ್ಮೆ ಇಕ್ಕಣ ನಮ್ ಕಸ್ಟಮರ್. ಇದರಲ್ಲಿ ನಿಮ್ಗೆ ಫೋಂಡೋ, ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಸೈಕ್ ಕಂಡೀಷನ್ ನಲ್ಲಿ ಇದೆ ಈ ಗಾಡಿ ಸರ್. ಇದು 0 ಡೌನ್ ಪೇಮೆಂಟ್ ನಲ್ಲಿ ಮಾಡೋಣ ಸರ್. 14 ಮಾಡಲ್ದು ಡೀಸೆಲ್ ಗಾಡಿ. ಎಷ್ಟು 25 ಮೈಲೇಜ್ ಬರುವ ಗಾಡಿ. ಎಷ್ಟ್ಗೆ ಏನ್ ಸರ್ ಅಮೇಜ್ ದೊಡ್ಡ ಗಾಡಿ. ನೀವು ಇಲ್ಲ ಅಂದ್ರೂ 4.5 ಲಕ್ಷ ಕೇಳ್ತೀರಾ ಅಂತ ತಿಳ್ಕೊಂಡಿದ್ದೀರಾ? ಬೇಡ. 4 ಲಕ್ಷ ತಿಳ್ಕೊಂಡಿದ್ದೀರಾ? ಅದೂನು ಬೇಡ. 3.80 ತಿಳ್ಕೊಂಡಿದ್ದೀರಾ? ಅದೂನು ಬೇಡ. 3.70 ತಿಳ್ಕೊಂಡಿದ್ದೀರಾ? ಅದೂನು ಬೇಡ. 360 360ಗೆ ಕೊಡೋಣ. 3,60,000ಗೆ ಹೋಂಡಾ ಅಮೇಜ್, ಅದೂನು ಡೀಸೆಲ್ 25 ಮೈಲೇಜ್ ಬರುವ ಹೋಂಡಾ ಸಿಟಿ ಇಂಜಿನ್ ಗಾಡಿ ಕೊಡೋಣ. ಸೂಪರ್ ಸರ್. 3,60,000. ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ನಮ್ಮ ಮುಂದೆ ಒಂದು ಟೊಯೋಟಾ ಕೊರೋಲಾ ಇದೆ ಸರ್. ಇದು ಡೀಟೇಲ್ಸ್ ಹೇಳಿ ಸರ್. ಟೊಯೋಟಾ ಕೊರೋಲಾ ಇಲ್ಲ ಸರ್, ಅಲ್ಟಿಸ್ ಸರ್. ಇದು ಅಲ್ಟಿಸ್. ಇದು ಲಕ್ಸುರಿಯಸ್ ಸೆಗ್ಮೆಂಟ್ ವೆಹಿಕಲ್. BMW, ಬೆನ್ಸ್, ಆಡಿ ಇದೆ ಅಲ್ಲ, ಆ ತರ. ಏನ್ BMW, ಬೆನ್ಸ್, ಆಡಿ ಪ್ರೈಸ್ ಹೇಳ್ತೀನಿ ಅಂತ ತಿಳ್ಕೊಂಡಿದ್ದೀರಾ? ಶಿಫ್ಟ್ ಪ್ರೈಸ್ ಹೇಳಲ್ಲ, 800 ಪ್ರೈಸ್ ನಲ್ಲಿ ಕೊಡೋಣ ಈ ಗಾಡಿ. ಲಕ್ಸುರಿಯಸ್ ಗಾಡಿ. ಏನೇನಿದೆ ಸರ್ ಫೀಚರ್ಸ್? ಸರ್ ಇದರಲ್ಲಿ ನಿಮ್ಗೆ ಫ್ಯೂಚರ್ಸ್ ಹೇಳಕ್ ಅವಶ್ಯಕತೆ ಇಲ್ಲ. ಲಕ್ಸುರಿಯಸ್ ಗಾಡಿನಲ್ಲಿ ತಿರ್ಗಾ ಹೇಳ್ಬಿಡೋಣ. ಡ್ಯೂಯಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್, ಡಿಫಾಗೋ, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಜಬರ್ದಸ್ತ್ ಅಂಡ್ ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಅದನ್ನು ಟೊಯೋಟಾ ಕೊರೋಲಾ ಅಲ್ಟಿಸ್. ನಿಮ್ಗೆ ಮಿರರ್ ಇಂಡಿಕೇಟರ್ಸ್ ಎಲ್ಲ, ಟೇಲ್ ಲ್ಯಾಂಪ್ಸ್, ಹೆಡ್ಲೈಟ್ಸ್ ಎಲ್ಲ ನೋಡಿ ನ್ಯೂ ಶೇಪ್ ಅಲ್ಟಿಸ್. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಬನ್ನಿ ಸರ್. 2010 ಮಾಡಲ್ ಅಲ್ಟಿಸ್ ಡೈರೆಕ್ಟ್ 3 ಲಕ್ಷ ಕೊಡ್ಬಿಡೋಣ ಸರ್. ಇಷ್ಟು ಲಕ್ಸುರಿಯಸ್ ಗಾಡಿ 3 ಲಕ್ಷಗೆ ಕೊಡೋಣ ಸರ್. 3 lakhs. ನೆಕ್ಸ್ಟ್ ಒಂದು ಡಸ್ಟರ್ ಇದೆ ಸರ್. ಇದು ಕಾಡ್ ಆನೆ. ಯಾವ ಆನೆ ಹೇಳಿ? ಕಾಡಾನೆ. ಯಾವ ತರ ಇದೆ ನೋಡಿ. ದನ ದನ್ ದನ ದನ್ ಹೊಡಿತಾ ಇದೀನಿ. ಹೆಂಗ್ ಬರ್ತಾ ಇದೆ ಸೌಂಡ್. ಇಷ್ಟು ಜಬರ್ದಸ್ತ್ ತಾನೆ. ಪ್ರೈಸಿಂಗ್ ನಲ್ಲಿ ಕೊಡೋಣ ಸರ್. 2013 ಮಾಡಲ್ RX ಟಾಪ್ ಅಂಡ್ ವೇರಿಯಂಟ್. ಏನ್ ಸರ್ ಇಷ್ಟು ದೊಡ್ಡ ವೆಹಿಕಲ್ ಸರ್. ಅದನ್ನು ಇದು 110 PS. ನಿಮ್ಗೆ ಮೈಲೇಜ್ ಬರುತ್ತೆ, ಪಿಕಪ್ ಬರುತ್ತೆ. ಹೆಂಗಾದ್ರು ಓಡಿಸ್ಕೊಳ್ಳಿ. ಎರಡೂನು ಇದೆ. 85 PS ನಲ್ಲಿ ಲೋಗಾನ್ ಇಂಜಿನ್ ಬರುತ್ತೆ. 110 PS ನಲ್ಲಿ ಜೆನ್ಯೂನ್ ಡೀಸೆಲ್. ಪಿಕಪ್ ಮೈಲೇಜ್ ಎಲ್ಲ ಇರುತ್ತೆ. ಅಷ್ಟು ಜಬರ್ದಸ್ತ್ ಇರುವ ಇಷ್ಟು ದೊಡ್ಡ ಗಾಡಿ. ಪ್ರೈಸಿಂಗ್ ನಲ್ಲಿ ಕೂಡ ಮಾರ್ಕೆಟ್ ನಲ್ಲಿ 5 ಲಕ್ಷದಿಂದ ಕಮ್ಮಿ ಇಲ್ಲ ಸರ್ ಈ ಗಾಡಿ. ಸೇಫ್ಟಿ ಕೂಡ ಅಷ್ಟೇ ಹಂಗೆ ಚೆನ್ನಾಗಿರುತ್ತೆ ಸರ್. ಇದರಲ್ಲಿ ಸೇಫ್ಟಿನೂ ಹಂಗೆ ಇರುತ್ತೆ. SUV ಸೆಗ್ಮೆಂಟ್ ದೊಡ್ಡ ಗಾಡಿ ಇದು. ಈ ಗಾಡಿ 2013 ಮಾಡಲ್ದು ರೆನಾಲ್ಡ್ ಡಸ್ಟರ್ RX ಟಾಪ್ ಅಂಡ್ ಸರ್. ಟಾಪ್ ಅಂಡ್ ಅಂದ್ರೆ ಒಂದು ಫೀಚರ್ ಮಿಸ್ ಆಗಲ್ಲ. ಡ್ಯೂಯಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಫೀಚರ್ಸ್ ಸಮೇತ
ಈ ಗಾಡಿ ನಿಮ್ ಇಷ್ಕರಿಗೆ ಡೈರೆಕ್ಟ್ ಇಲ್ಲಿ ತೋರಿಸಿ ನಾನು ಕಾಣಿಸ್ತಾ ಇದೀನಿ ಇಲ್ಲಿ ಬರೀ ಎಷ್ಟ್ಗೆ ಕೊಡ್ತೀನಿ ಹೇಳಿ. ಎಷ್ಟು sir? 4.5 ಲಕ್ಷಗೆ ಓನ್ಲಿ 4,50,000 ಗೆ 5,50,000 ಇಂದ ಕಮ್ಮಿ ಇಲ್ಲ. 4,50,000 ಕರ್ನಾಟಕ ನಂಬರ್ ತೋರಿಸಿ ಫಸ್ಟ್. 4,50,000 ಗೆ ರೆನಾಲ್ಡ್ ಡಸ್ಟರ್. ವೀಕ್ಷಕರೇ ನೀವು ನೋಡಬಹುದು ನೆಕ್ಸ್ಟ್ ನ ಮುಂದೆ ಒಂದು ರೆನಾಲ್ಡ್ ಕ್ವಿಡ್ ಇದೆ ಸರ್. ಇದು ರೆನಾಲ್ಡ್ ಕ್ವಿಡ್ 2017 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಎಷ್ಟು ಯಾವ ತರ ಇದೆ ನೋಡಿ ಸರ್ ಗಾಡಿ. ಗಾಡಿ ಅಂದ್ರೆ ಇದು ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. 17 ಮಾಡಲ್ ಗಾಡಿ ಎಷ್ಟು ಜಬರ್ದಸ್ತ್ ಇದೆ. ರೆನಾಲ್ಡ್ ಕ್ವಿಡ್ ಸೆಕೆಂಡ್ ಓನರ್ದು 46,000 ಓಡಿದೆ ಗಾಡಿ ಇದು. ಈ ಗಾಡಿ ನಿಮ್ ಇಷ್ಕರಿಗೆ ಸರ್. ಇದ್ನಲ್ಲಿ ನಿಮ್ಗೆ ಪೌಂಡೋ ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್ ಈ ಗಾಡಿ ನಿಮ್ ಇಷ್ಕರಿಗೆ ಡೈರೆಕ್ಟ್ 17 ಮಾಡಲ್ ಸರ್. ಒಂದ್ 20,000-30,000 ತಗೊಂಡ್ ಬನ್ನಿ. ಬರೀ 3,20,000ಗೆ 3,20,000 ಗೆ ರೆನಾಲ್ಡ್ 17 ಮಾಡಲ್ ಕ್ವಿಡ್ ಕೊಡೋಣ ಸರ್. 3,20,000 ಸೂಪರ್ ಡೀಲ್ ಅಂತಾನೆ ಹೇಳ್ಬೋದು ಸರ್. ಈಗ ಇದು ಲೋನ್ ಎಲ್ಲ ಅಪ್ರೂವ್ ಆದ್ರೆ ಯಾವಾಗ ಸಿಗುತ್ತೆ ಸರ್ ಗಾಡಿ? ಸರ್ ಮೊನ್ನೆ ನಾನು ವಿಡಿಯೋ ಮಾಡಿದೆ 24 ಅವರ್ಸ್ ಅಲ್ಲಿ ಅಪ್ರೂವಲ್ ಆಗಿತ್ತು. ಅದ್ನಲ್ಲಿ ಕಸ್ಟಮರ್ ಡೈರೆಕ್ಟ್ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಸೂಪರ್ ಸರ್. ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ವೀಕ್ಷಕರೇ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ ಸರ್. ಟೈಪ್ 5 ವೇರಿಯಂಟ್ ಸರ್. ನ್ಯೂ ಶೇಪ್ ಇದು ಹೋಂಡಾ ಸಿಟಿ ಟೈಪ್ 5 ವೇರಿಯಂಟ್ ಹೋಂಡಾ ಸಿಟಿ. ಇದ್ನಲ್ಲಿ ನಿಮ್ಗೆ ಪೌಂಡೋ ಪೋಸ್ಟರಿಂಗ್ AC ಲೆದರ್ ಸೀಟ್ ಡಿಫಾಗೋ ಸ್ಟೇರಿಂಗ್ ಮುಂದ್ಬಿಟ್ಟು ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಈ ಗಾಡಿ ನೋಡಿ. ಇದ್ನಲ್ಲಿ ನಿಮ್ಗೆ ಎಲ್ಲ ಫೀಚರ್ಸ್ ಸಮೇತ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಒಂದು ಬ್ಲಾಕ್ ಬೀಸ್ಟ್ ಅಂತಾನೆ ಹೇಳ್ಬೋದು ಗಾಡಿ. ಅಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? ಪ್ರೈಸಿಂಗ್ ಮಾರ್ಕೆಟ್ ನಲ್ಲಿ 360 ಇಂದ ಕಮ್ಮಿ ಇಲ್ಲ ಸರ್. ಓಕೆ, ಡೈರೆಕ್ಟ್ ಹೋಂಡಾ ಸಿಟಿ ನ್ಯೂ ಶೇಪ್ 5 ಸೀರೀಸ್ ಇಂಜಿನ್ 5 ಸೀರೀಸ್ ಶೇಪ್ ಗಾಡಿ ಬರೀ 2,80,000 ಕೊಡ್ಬಿಡೋಣ ಸರ್. 2,80,000 ಗೆ ಕೊಡೋಣ ಸರ್. 2,80,000 ಹೋಂಡಾ ಸಿಟಿ ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಯಾವ ಗಾಡಿ ಸರ್? ಸರ್ ಬನ್ನಿ ಸರ್ 15 ಮಾಡಲ್ ಸಿಂಗಲ್ ನಾವು ಟಾಟಾ ಬೋಲ್ಟ್ ಕೊಡೋಣ. ಟಾಟಾ ಬೋಲ್ಟ್ ಸೂಪರ್ ಆಗಿದೆ ಸರ್. ವೈಟ್ ಕಲರ್ ಒಂದು ಬಲೆನೋ ತರ ಇದೆ ಸರ್ ನೋಡಕ್ಕೇನೆ. ಬೆಲಿನೋ ಪ್ರೈಸ್ ಕೊಡಲ್ಲ ಸರ್. 800 ಪ್ರೈಸ್ ತಗೊಳಲ್ಲ. ಹೌದಾ ಸರ್? ಎಷ್ಟಿದೆ ಸರ್? ಬರೀ 3 ಲಕ್ಷ ಕೊಡೋಣ 15 ಮಾಡಲ್ ಸಿಂಗಲ್ ಓನರ್ ಬೋಲ್ಟ್. 3 ಲಕ್ಷ ನೋಡಿ ಹೆಂಗಿದೆ ಗಾಡಿ. ಟಾಟಾ ಅಂದ್ರೆ ಗೊತ್ತಿರುತ್ತೆ ನಿಮ್ಗೆ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತ ಗಾಡಿ. ಇಂಟೀರಿಯರ್ಸ್ ನೋಡ್ಬೋದು. ಏನೇನ್ ಫೀಚರ್ಸ್ ಇದೆ ಸರ್ ಇಂಟೀರಿಯರ್ಸ್? ಇಂಟೀರಿಯರ್ ನಲ್ಲಿ ನಿಮ್ಗೆ ಪೌಂಡೋ ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಈ ಗಾಡಿ ನಿಮ್ ಇಷ್ಕರಿಗೆ ಪ್ರೈಸ್ ಹೇಳ್ಬಿಟ್ಟೆ ಅಲ್ಲ ಸರ್. 15 ಮಾಡಲ್ ಸಿಂಗಲ್ ಓನರ್ ಗಾಡಿ ಬರೀ 3 ಲಕ್ಷ ಮಾರ್ಕೆಟ್ ನಲ್ಲಿ ಕೊಡೋದು ಸಾಧ್ಯನೇ ಇಲ್ಲ, ಚಾನ್ಸ್ ಇಲ್ಲ ಸರ್. ಈ ಗಾಡಿ ಸೂಪರ್ ಆಗಿದೆ ಸರ್. LPG ಪ್ಲಸ್ ಪೆಟ್ರೋಲ್ ಬರುತ್ತೆ ಈ ಗಾಡಿ. ಇದ್ನಲ್ಲಿ ನಿಮ್ಗೆ ಪೌಂಡೋ ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. LPG ನಲ್ಲಿ 25 ಮೈಲೇಜ್ ಬರುತ್ತೆ, ಪೆಟ್ರೋಲ್ ನಲ್ಲಿ 20 ಮೈಲೇಜ್ ಬರುತ್ತೆ. ಟೋಟಲ್ ಸೇಲ್ಸ್ ಬಿಟ್ರೆ 45 ಮೈಲೇಜ್ ಬರುವ ಗಾಡಿ. 45 ಪ್ಲಸ್ ಮೈಲೇಜ್ ಬರುವ ಗಾಡಿ. ಈ ಗಾಡಿ ನಿಮ್ಗೆ ಲೋನ್ ಆಗೋದ್ ಬಿಡುತ್ತೆ. 2013 ಮಾಡಲ್ ಗಾಡಿ ಎಷ್ಟ್ಗೆ ಕೊಡ್ತೀನಿ ಹೇಳಿ? ಶಾಕ್ ಆಗ್ಬೇಕು. ಎಷ್ಟು ಸರ್? ಬರೀ 2.5 ಲಕ್ಷ ಕೊಡೋಣ ಸರ್. 2,50,000 ಗೆ ಕೊಡೋಣ ಸರ್ ಗಾಡಿ. 2,50,000. ಅಂಡ್ ಲಾಸ್ಟ್ ಪ್ರೈಸ್ ಅಂದ್ರೆ ಶೋರೂಮ್ ಅಲ್ಲಿ ಎಷ್ಟು ಇದೆ ಸರ್? ಹೈಯೆಸ್ಟ್ ಪ್ರೈಸ್ ಅಂದ್ರೆ? ಹೈಯೆಸ್ಟ್ ಪ್ರೈಸ್ ನಮ್ಮ ಹತ್ರ ಇನೋವಾ ಇದೆ 10 ಲಕ್ಷ. ಅದು ಹೇಳ್ತೀನಿ. ಇನೋವಾ ಬಗ್ಗೆ ಸ್ವಲ್ಪ ವಿಡಿಯೋ ನೋಡ್ತಾ ಇರಿ. 10 ಲಕ್ಷಗೆ ಅದನ್ನು ಯಾವ ಮಾಡೆಲ್ ಕೊಡ್ತೀನಿ ಯೋಚನೆ ಮಾಡ್ಬೇಕು. ಆ ಮಾಡೆಲ್ನು ಕ್ರೇಟಾ ಇದೆ ಇನ್ನ ದೊಡ್ಡ ವೇರಿಯಂಟ್ ಸರ್. ನಮ್ಮ ಹತ್ರ 1 ಲಕ್ಷ ಇಂದ ಹಿಡ್ದು 10-12 ಲಕ್ಷ ತನಕ ಗಾಡಿಗಳು ಇದೆ ಸರ್. ಸೂಪರ್ ಸರ್. ನಿಮ್ಗೆ ಮಹಿಂದ್ರ ಮರಾಜೋ ಬೇಕು, ಅದನ್ನು ಇಷ್ಟು ದೊಡ್ಡ ಗಾಡಿ ಬೇಕು. ಕಾಡ್ ಆನೆ ತರ ಎಷ್ಟು ದೊಡ್ಡಿದೆ ನೋಡಿ. ಸೂಪರ್ ಆಗಿದೆ ಸರ್. ಎಷ್ಟು ಜಬರ್ದಸ್ತ್ ಇದೆ. ಪ್ರೈಸ್ ಮಾಡೆಲ್ ಏನ್ ಹೇಳಿ? 18 ಮಾಡಲ್ 2018 ಮಾಡಲ್ ಸರ್. ಇದು 2018 ಮಾಡಲ್ದು ಗಾಡಿ ಯಾವ ತರ ಇದೆ ನೋಡಿ ಸರ್. ಪ್ರೈಸಿಂಗ್ ಕೊಡ್ತೀನಿ. ಡ್ಯಾಶ್ ಬೋರ್ಡ್ ಇಂಟೀರಿಯರ್ ತೋರಿಸಿ ಸರ್ ಫಸ್ಟ್. ಒಂದು ಫ್ಲೈಟ್ ನಲ್ಲಿ ಬರುತ್ತಲ್ಲ ಡ್ಯಾಶ್ ಬೋರ್ಡ್, ಆ ತರ ಫ್ಲೈಟ್ ನಲ್ಲಿ ಇರುವ ಡ್ಯಾಶ್ ಬೋರ್ಡ್ ನೋಡಿ. ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ. 7 ಸೀಟರ್ ವೆಹಿಕಲ್. ಎಷ್ಟು ಜಬರ್ದಸ್ತ್ ಇದೆ ಅಂತ. ಇನೋವಾ ಇಂದ ಲಕ್ಸುರಿಯಸ್ ಫೀಲ್ ಇದೆ ಸರ್ ಈ ಗಾಡಿ. ಹೌದು ಸರ್. ಅಂಡ್ ಒಂಥರ ಫಾರ್ಚುನರ್ ರೇಂಜ್ ಇದೆ ಸರ್. ರೇಂಜ್ ನಲ್ಲಿ ಇದೆ. ಅದು ಟಾಪ್ ಅಂಡ್ M8 ಸೀರೀಸ್. ಇದು M8 ವೇರಿಯಂಟ್. ಇದರಲ್ಲಿ ನಿಮ್ಗೆ ಪೌಂಡೋ ಪೋಸ್ಟರಿಂಗ್ AC ಏರ್ ಬ್ಯಾಗ್ ABS ಲೆದರ್ ಸೀಟ್ ಡಿಫಾಗೋ ಸ್ಟೇರಿಂಗ್ ಮುಂದ್ಬಿಟ್ಟು ಎಲ್ಲ ಫ್ಯೂಚರ್ಸ್ ಸಮೇತ ಈ ಗಾಡಿ 2018 ಮಾಡಲ್ ಗಾಡಿ ಸರ್. ಮಿನಿಮಮ್ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ 13-14 ಲ್ಯಾಕ್ಸ್ ಇದೆ. ಡೈರೆಕ್ಟ್ 8 ಲಕ್ಷ ಕೊಡೋಣ ಸರ್. 8 ಲಕ್ಷಗೆ 18 ಮಾಡಲ್ 18 ಮಾಡಲ್ ಕೊಡೋಣ ಸರ್. ಹೊಸದಂದ್ರೆ ಎಷ್ಟಿರುತ್ತೆ ಸರ್? ಸರ್ ಹೊಸದು ಇದು ಗಾಡಿ 27 ಲಕ್ಷ ಇದೆ ಸರ್. ನೀವ್ ಎಷ್ಟಕ್ಕೆ ಕೊಟ್ ಮಾಡ್ತಾ ಇದ್ದೀರಾ ಸರ್? 8 ಲಕ್ಷ ಕೊಡೋಣ ಸರ್. ಅಷ್ಟೇ ಚೆನ್ನಾಗಿದೆ. 8 ಲಕ್ಷ ಕೊಡೋಣ ಸರ್. ಅಂಡ್ ನೆಕ್ಸ್ಟ್ ವೀಕ್ಷಕರೇ ನೀವು ನೋಡಬಹುದು ನಮ್ಮ ಮುಂದೆ ಒಂದು ರೆನಾಲ್ಟ್ ಇದೆ ಸರ್. ಇದು ಸರ್ ಇದು ರೆನಾಲ್ಟ್ ಲಾಡ್ಜಿ. ಯಾವ ಹೇಳಿ ಗಾಡಿ? ಇದು ರೆನಾಲ್ಟ್ ಲಾಡ್ಜಿ. ಇದು ಒಂದು ಆನೆ ಅಂತಾನೆ ಹೇಳ್ಬೋದು ಸರ್. ಹೌದು ಸರ್. ನೀವು ಇಟಿಗ ತಗೊಂಡ್ರೆ 7.5 ಲಕ್ಷ ಸಿಗುತ್ತೆ.
ಹೌದು. ಎಷ್ಟು ಲಕ್ಷಗೆ? 7 lakhs. 7,50,000. 5 ಲಕ್ಷ ಕೊಡೋಣ ಸರ್. 5 lakhs ಏನೇನ್ 16 ಮಾಡಲ್ ಎಲ್ಲ ಫ್ಯೂಚರ್ ಸಮೇತ ಕೊಡೋಣ. ಇಟಿಗಾನಲ್ಲಿ ಇಂದ ಜಾಸ್ತಿ ಫ್ಯೂಚರ್ ಸಮೇತ ಕೊಡೋಣ. ಇದು ಸೂಪರ್ ಆಗಿದೆ ಸರ್ ಎರ್ಟಿಗಾಗಿಂತ ಇದು. ಹೌದು, ಮೈಲೇಜ್ 20 ಬರುತ್ತೆ ಸರ್. ಇದು ದೊಡ್ಡ ಗಾಡಿ ಇದ್ರೇನು ಇದ್ನಲ್ಲಿ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ, ಸ್ಟೇರಿಂಗ್ ಮುಂದ್ಕೊಂಡು ಎಲ್ಲ ಬರುತ್ತೆ ಸರ್. ಎಲ್ಲ ಫ್ಯೂಚರ್ ಇರುವ ಗಾಡಿ. ಈ ಗಾಡಿ ಬರೀ ಎಷ್ಟ್ಗೆ ಕೊಡೋಣ ಹೇಳಿ? ಎಷ್ಟು ಸರ್? 5 ಲಕ್ಷಗೆ 16 ಮಾಡಲ್. ಅದನ್ನು 5 lakhs ಗೆ 16 ಮಾಡಲ್ ಕೊಡೋಣ. ಓಕೆ. ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ವೀಕ್ಷಕರೇ ನೀವು ನೋಡ್ಬೋದು, ನಾನು ಹೇಳ್ತಾ ಇಲ್ಲ ಸರ್, ಒಂದು ಇನೋವಾ ಇದೆ ನಮ್ಮ ಹತ್ರ. ಮಾಡಲ್ ಹೈ ಇದೆ, ಪ್ರೈಸಿಂಗ್ ಕಮ್ಮಿ ಇದೆ ಅಂತ. ಇದೇ ಗಾಡಿ ಅದು ತೋರಿಸಿ. ಸೂಪರ್ ಆಗಿದೆ ಕರ್ನಾಟಕ ಗಾಡಿ. ಗಾಡಿ ಯಾವ ತರ ಪಳ 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 ಬಡಿತಾ ಇದೆ ನೋಡಿ ಸರ್. 2000 ಸರ್. ಪ್ರೈಸ್ ಪೂರ್ತಿ ಇಂಡಿಯಾಗೆ ಚಾಲೆಂಜ್ ಮಾಡ್ಬಿಡ್ತೀನಿ ಸರ್. ಇಂಡಿಯಾ ಚಾಲೆಂಜ್ ಪ್ರೈಸ್ ಸರ್ ಇದು ಇನೋವಾ. ಫೀಚರ್ಸ್ ಹೇಳ್ಬಿಡೋಣ ಸರ್ ಫಸ್ಟ್. ಹೇಳ್ಬಿಡಿ ಸರ್ ಫೀಚರ್ಸ್ ಏನಿದೆ ಸರ್? ಸರ್ ಇದರಲ್ಲಿ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, AC, ಕ್ಯಾಪ್ಟನ್ ಸೀಟ್ಸ್. ಗಾಡಿ ತುಂಬಾ ಕ್ಲೀನ್ ಅಂಡ್ ವೆಲ್ ಮೇಂಟೈನ್ಡ್ ವೆಹಿಕಲ್ ಅಂತ ಹೇಳ್ಬೋದು ಸರ್. ಇದು ಓನರ್ ಸರ್ ಇದು ಸರ್ ಸೆಕೆಂಡ್ ಓನರ್ ವೆಹಿಕಲ್. 2010 ಮಾಡಲ್, ಸಾರಿ 2010 ಅಂತ ಹೇಳ್ತಾ ಇದ್ದೀನಿ. 2016 ಮಾಡಲ್ ಗಾಡಿ. 16 ಮಾಡಲ್ ಗಾಡಿ. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ಎಲ್ಲ ಹೇಗಾದ್ರೂ ಚಾರ್ಸ್ಕೊಳ್ಳಿ ಸರ್. 14 ಲಕ್ಷದಿಂದ ಕಮ್ಮಿ ಇಲ್ಲ. ಎಷ್ಟ್ಗೆ ಕೊಡ್ತೀನಿ ಹೇಳಿ? ಇದು 16 ಮಾಡಲ್ ಇನೋವಾ 10 ಲಕ್ಷಗೆ ಸರ್. 10 lakhsಗೆ ಕೊಡ್ತೀನಿ ಸರ್. 10 ಲಕ್ಷ ಕೊಡೋಣ ಸರ್. ಏನ್ ಸರ್ ಆದ್ರೆ ಇನೋವಾ ಡಿಮ್ಯಾಂಡ್ ಆ ತರ ಆಗಿದೆ ಸರ್ ಮಾರ್ಕೆಟ್ ಸರ್. ಅಷ್ಟು ಡಿಮ್ಯಾಂಡ್ ಇರುವ ಗಾಡಿ ಕಮ್ಮಿ ಬಜೆಟ್ ನಲ್ಲಿ ಸಿಗಲ್ಲ ನಿಮ್ಗೆ. ಇನೋವಾ ಕೊಡೋಣ ಸರ್. ಇನೋವಾ ಸಿಗ್ತಾ ಇದೆ. ಅಂಡ್ ನೆಕ್ಸ್ಟ್ ವೀಕ್ಷಕರೇ ಹಂಗೆ ಬಂದ್ರೆ ನಮ್ಮ ಮುಂದೆ ಒಂದು ರೆನಾಲ್ಟ್ ಆಪ್ಷನ್ಸ್ ಸರ್. ನಿಮ್ಗೆ ಮಾಡಲ್ ಜಾಸ್ತಿ ಬೇಕು, ಪ್ರೈಸ್ ಕಮ್ಮಿ ಬೇಕು, ಜನನು ಜಾಸ್ತಿ ಕುತ್ಕೊಂಡು ಹೋಗ್ತೀರಾ ನೀವು. ಬನ್ನಿ ಡ್ರೈವರ್ ಕೊಡೋಣ. ದೊಡ್ಡ ಫ್ಯಾಮಿಲಿ ಇದ್ರೆ ಇದು ಸ್ವಲ್ಪ ಒಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಏನೇನ್ ಫೀಚರ್ಸ್ ಇದೆ ಸರ್ ಇದರಲ್ಲಿ? ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಇರುತ್ತೆ ಸರ್. ಪೂರ್ತಿ ಫ್ಯೂಚರ್ ಸಮೇತ. ಇಷ್ಟು ದೊಡ್ಡ ಇರುವ ಗಾಡಿ, ಇಷ್ಟು ಲಕ್ಸುರಿಯಸ್ ಇರುವ ಗಾಡಿ. ಅದನ್ನು 2020 ಮಾಡಲ್ ಸರ್. ಮ್ಯಾಗ್ವಿಲ್ ತೋರಿಸಿ ಸರ್. ಡೈಮಂಡ್ ಕಟಿಂಗ್ ಮ್ಯಾಗ್ವಿಲ್. ಅದನ್ನು ಕಂಪನಿದು. ಯಾವ್ದು ಎಕ್ಸ್ಟ್ರಾ ಫಿಟ್ಟಿಂಗ್ ಆಚೆ ಏನು ಅದೇ ಮ್ಯಾಗ್ವಿಲ್ ತಗೊಳ್ಳಕ್ಕೆ ಹೋದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ 68,000 ರೂಪಾಯಿ, 68,000 ರುಪೀಸ್ ಮ್ಯಾಗ್ವಿಲ್ ಸಮೇತ ಬರುತ್ತೆ. ಪ್ರೈಸಿಂಗ್ ಸರ್ ಏನ್ ಹೇಳ್ತಾ ಇದ್ದೀರಾ ಸರ್? ಈ ಪ್ರೈಸಿಂಗ್ ಇದದ್ದು ಸರ್? ಈ ಗಾಡಿ ಪ್ರೈಸಿಂಗ್ ನಿಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್. ಒಂದೇ ಶಾಟ್ ಒಂದೇ ಶೂಟ್ ಡೈರೆಕ್ಟ್. ಮಾರ್ಕೆಟ್ ನಲ್ಲಿ ಯಾರು ಕೊಟ್ಟಿರುವ 7 lakhs ತಿಳ್ಕೊಂಡಿದ್ದೀರಾ? ಅದನ್ನು ಬೇಡ. 650 ತಿಳ್ಕೊಂಡಿದ್ದೀರಾ? ಅದನ್ನು ಬೇಡ. 6 ಲಕ್ಷ ತಿಳ್ಕೊಂಡಿದ್ದೀರಾ? ಅದನ್ನು ಬೇಡ. 590 ಬೇಡ. 580 ಬೇಡ. 570ಗೆ ಕೊಡೋಣ. 580ಗೆ ಒಂದು 570 ಸರ್. 80 ಬೇಡ. 70ಗೆ ಕೊಡೋಣ. 570ಗೆ ಕೊಡೋಣ. ಸೂಪರ್ ಡೀಲ್ ಅಂತಾನೆ ಹೇಳ್ಬೋದು. ಅಂಡ್ ಎರ್ಟಿಗಾ ಲವರ್ಸ್, ಎರ್ಟಿಗಾ ಬಂತು ಸರ್ ಫೈನಲಿ ಸರ್ ನಮ್ಮ ಹತ್ರ. ಇದು ಸಮುದ್ರ. ಯಾವ ಮೀನ್ ಬೇಕು ತೋರಿಸಿ ಸರ್. ರೈಟ್ ರೌಂಡ್ ಆಚೆ ತಂಗ ಎಷ್ಟೋಗಿದೆ ಗಾಡಿ ಅಂತ. ಸಮುದ್ರನಲ್ಲಿ ಬಂದಿರೋದು ಸರ್ ನೀವು. ಎಲ್ಲಾರು ಬಾವಿ ನಲ್ಲಿ ಹೋಗ್ತಾರ. ಇದು ಸಮುದ್ರಗೆ ಬಂದಿರೋದು. ನಿಮ್ಗೆ ಯಾವ ತರ ಗಾಡಿ ಬೇಕು, ಹೇಗ್ ಗಾಡಿ ಬೇಕು, ಯಾವ ಕಂಡೀಷನ್ ಗಾಡಿ ಬೇಕು, ಚಿಕ್ಕ ಗಾಡಿ ಬೇಕು, ದೊಡ್ಡ ಗಾಡಿ ಬೇಕು, ಹ್ಯಾಚ್ ಬ್ಯಾಗ್ ಬೇಕು, ಸಿಡಾನ್ ಬೇಕು, SUV ಬೇಕು, MUV ಬೇಕು, ಯಾವ ಗಾಡಿ ಬೇಕು ಬನ್ನಿ ಇಲ್ಲಿ ಅಲ್ಫಾ ಕಾರ್ಸ್ಗೆ ನಾವು ಕೊಡೋಣ. ಏನೇ ಆಪ್ಷನ್ ಮೈಂಡ್ ಅಲ್ಲಿ ಇರ್ಲಿ, ಎಲ್ಲಾ ಗಾಡಿ ಮೈಂಡ್ ಅಲ್ಲಿ ಇರೋದು ಇಲ್ಲಿ ಇರುತ್ತೆ. ಸೊ 100% ಫೀಚರ್ಸ್ ಸರ್ ಹೇಳ್ಬಿಡೋಣ ಸರ್. ಫೀಚರ್ ZXi ಪ್ಲಸ್ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರೋದು ಈ ಗಾಡಿ. ಮೇಲೆ ಏನಾದ್ರು ಟ್ರಿಪ್ ಹೋಗ್ತೀರಾ ನೋಡಿ, ಟ್ರಿಪ್ ಹೋಗ್ತೀರಾ ಎಲ್ಲ ಲಗೇಜ್ ಹಾಕೊಂಡು ಹೋಗಿ. ಒಂದು 200 kg ಲಗೇಜ್ ಹಾಕೊಂಡು ಹೋಗಿ. ಹಿಂದೇನು ಸ್ಪೇಸ್ ಇದೆ. 7 ಸೀಟರ್ ವೆಹಿಕಲ್. ಆರಾಮಾಗಿ 8 ಜನ ಕುತ್ಕೊಂಡು ಹೋಗ್ಬೋದು. ಡ್ರೈವರ್ ಸೇರಿಸಿ 8 ಜನ ಆರಾಮ್ ಕುತ್ಕೊಂಡು ಹೋಗ್ಬೋದು. ಅದನ್ನು ನ್ಯೂ ಶೆಪ್ ಎರ್ಟಿಗಾ 2020 ಮಾಡೆಲ್. ಮಂಡೋವಿನಲ್ಲಿ ಸರ್ವಿಸ್ ಆಗಿರೋದು, ಮಾರುತಿನಲ್ಲೇ ಸರ್ವಿಸ್ ಆಗಿರೋ ಗಾಡಿ ಇದು. ಈ ಗಾಡಿ 2020 ಮಾಡೆಲ್ ZXi ಪ್ಲಸ್ ಅಂದ್ರೆ ಆಪ್ಷನಲ್ ವೆಹಿಕಲ್. ಏನು ಇದರಲ್ಲಿ ಇದು ಸಿಗಲ್ಲ ಅಂತ ಇಲ್ಲ. ಎಲ್ಲ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ, ಸ್ಟೇರಿಂಗ್ ಮೌಂಟ್ ಎಲ್ಲ ಫೀಚರ್ಸ್ ಸಮೇತ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಸೌಂಡ್ ಮಾಡ್ತಾ ಇದೆ ಈ ಗಾಡಿ. ನಿಮಿಷ್ಕರಿಗೆ ಡೈರೆಕ್ಟ್ ಬನ್ನಿ ಸರ್. 9,50,000ಗೆ ಕೊಡ್ಬಿಡೋಣ. 9,50,000 ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ನಮ್ ಮುಂದೆ ಒಂದು ಕ್ರೆಟಾ ಇದೆ. ಹುಂಡೈದು ಮೋಸ್ಟ್ ಡಿಮ್ಯಾಂಡೇಬಲ್ ವೆಹಿಕಲ್ ಅಂತ. ಕ್ರೆಟಾ ಹುಂಡೈದು ಮೋಸ್ಟ್ ಡಿಮ್ಯಾಂಡೇಬಲ್ ವೆಹಿಕಲ್ ಅಂತ ಹೇಳ್ಬಹುದು. ಇದು ಕ್ರೆಟಾ, ಹುಂಡೈ ಕ್ರೆಟಾ 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ವೆಹಿಕಲ್. ಅಂಡ್ ಇದು ಮಿಡ್ ವೇರಿಯಂಟ್ ಬರುತ್ತಲ್ಲ ಸರ್? ಇದು ಏನ್ ಸರ್? ಇದು ಮಿಡ್ ವೇರಿಯಂಟ್ ಆಗಿದೆ. ಹೌದು ಸರ್, ಇದು ಮಿಡ್ ವೇರಿಯಂಟ್. ಇದರಲ್ಲಿ ನಿಮ್ಗೆ ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ ಈ ಗಾಡಿ ಕ್ರೆಟಾ.
ಪ್ರೈಸ್ ಹುಚ್ಚು ಹಿಡಿಬೇಕು. ಪ್ರೈಸ್ ಗೆ ನಾನು ವೈಟ್ ಮಾಡ್ತಾ ಇರೋದು ಸರ್. ಪ್ರೈಸ್ ನಲ್ಲಿ ಹುಚ್ಚು ಹಿಡಿಬೇಕು ಸರ್. ನೀವೇ ಹೇಳ್ಬೇಕು, ನಿಮ್ ಮನ್ಸಿಂದ ಹೇಳ್ಬೇಕು ಸರ್. ನಾನು ಹೇಳಲ್ಲ, ವಿಡಿಯೋ ಲೈವ್ ನಡೀತಾ ಇದೆ. ನಿಮ್ ಮನ್ಸಿಂದ ಹೇಳ್ಬೇಕು. ನೀವು ಇಷ್ಟು ಶೋರೂಮ್ ಮಾಡಿದೀರಾ, ಪ್ರೈಸ್ ಚಿಕ್ಕ ಗಾಡಿ ಇರ್ಲಿ, ಮಿಡ್ ವೇರಿಯಂಟ್ ಗಾಡಿ ಇರ್ಲಿ, ಹೈ ವೇರಿಯಂಟ್ ಗಾಡಿ ಇರ್ಲಿ, ಪ್ರೈಸ್ ಹೆಂಗಿದೆ ಸರ್? ಅಫೋರ್ಡಬಲ್ ಪ್ರೈಸಸ್ ಇದೆ ಸರ್. ಆದ್ರೆ ಕಂಪೇರ್ ಮಾಡಿದ್ರೆ ಎಲ್ಲಾ ಶೋರೂಮ್ ಗಿಂತ 100% ಪೂರ್ತಿ ಕರ್ನಾಟಕಗೆ ಚಾಲೆಂಜ್ ಸರ್ ಇದು ಪ್ರೈಸಿಂಗ್. ನಮ್ ಶೋರೂಮ್ ಪ್ರೈಸಿಂಗ್ ಚಾಲೆಂಜ್ ಸರ್. 2019 ಮಾಡಲ್ ಹೆಚ್ಚಿಗೆ ಕೊಡ್ತೀನಿ ಹೇಳಿ ಎಷ್ಟಿದೆ ಸರ್? ಏನ್ 10 ಲಕ್ಷ ತಿಳ್ಕೊಂಡಿದ್ದೀರಾ? 8.5 ಲಕ್ಷ ಕೊಡೋಣ. ಸಿಂಗಲ್ ಓನರ್ 19 ಮಾಡಲ್ ಕ್ರೇಟಾ ಕೊಡೋಣ ಸರ್. 8,50,000 ಕ್ರೇಟಾ ಕೊಡೋಣ. ಸಿಂಗಲ್ ಓನರ್ ಸೂಪರ್ ಡೀಲ್. ಅಂಡ್ ಮುನ್ನ ಲೇಟೆಸ್ಟ್ ಗಾಡಿ ಬೇಕಂದ್ರೆ ಇಲ್ಲಿ ಇವಾಗ ಮಾರ್ಕೆಟ್ ನಲ್ಲಿ ರನ್ನಿಂಗ್ ಇರುವ ಗಾಡಿ ನ್ಯೂ ಶೇಪ್ ಇವಾಗ 24-25 ನಲ್ಲಿ ರಿಲೀಸ್ ಆಗಿರುವ ಗಾಡಿ ಶೇಪ್ ಕೊಡೋಣ. ಕ್ರೇಟಾ ಇದು ಫುಲ್ಲಿ ಟಾಪ್ ಎಂಡ್ ಬರುತ್ತೆ. ಆದ್ರೆ ಇದು ಫುಲ್ಲಿ ಟಾಪ್ ಎಂಡ್ ಇದೆ. ಇದು ಇದ್ನಲ್ಲಿ ನಿಮ್ಗೆ ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಇಂಟೀರಿಯರ್ ತೋರಿಸಿ ಸರ್. ಎಷ್ಟು ಜಬರ್ದಸ್ತ್ ಇದೆ ಇಂಟೀರಿಯರ್, ಬ್ಯಾಕ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್ ಈ ಗಾಡಿ. ಪೆಟ್ರೋಲ್ ಇಂಜಿನ್ ಆಗಿದೆ. ಆದ್ರೆ ಇದು ಅಂಡ್ ಪ್ರೈಸಿಂಗ್ ಸರ್ ಇದು ಸರ್ ಈ ಗಾಡಿ 2020 ಮಾಡಲ್, LED ಟೈಲ್ ಲ್ಯಾಂಪ್ಸ್, LED ಹೆಡ್ಲೈಟ್ಸ್, ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಬರುತ್ತೆ, ಮಿರರ್ ಇಂಡಿಕೇಟರ್ ಬರುತ್ತೆ, ಆಟೋ ಕ್ಲೋಸರ್ ಮಿರರ್ಸ್ ಬರುತ್ತೆ, ಲೆದರ್ ಫಿನಿಶಿಂಗ್ ಡ್ಯಾಶ್ ಬೋರ್ಡ್ ಬರುತ್ತೆ. ಇಷ್ಟು ಒಳ್ಳೆ ಇರುವ ಗಾಡಿ ನ್ಯೂ ಶೇಪ್ ಇವಾಗ ಬರ್ತಾ ಇರೋದು ಶೇಪ್ ಗಾಡಿ. ಬರೀ ನಿಮ್ಮಿಷ್ಕರಿಗೆ ಡೈರೆಕ್ಟ್ 11,50,000 2020 ಮಾಡಲ್ ನ್ಯೂ ಶೇಪ್ ಪ್ರೊಜೆಕ್ಟರ್ ಹೆಡ್ಲೈಟ್ಸ್, LED ಹೆಡ್ಲೈಟ್ ಸಮೇತ ಕೊಡೋಣ ಸರ್. 11,50,000 100%. ನೋಡಬಹುದು. ರೆನಾಲ್ಡ್ ಟ್ರೈಬರ್ ಒಂದು 2-3 ಆಪ್ಷನ್ಸ್ ಇದೆ ಸರ್. ಅದು ಆಟೋಮೆಟಿಕ್ ಇದ್ದಿದ್ದು, ಅದು ಹಿಂದೆ ನೋಡಿದ್ರು ಅಲ್ಲ, ಅದು ಆಟೋಮೆಟಿಕ್. ಇದು ಮ್ಯಾನ್ಯುಯಲ್. ಅದು 20 ಮಾಡಲ್, ಇದು 21 ಮಾಡಲ್ ಕೊಡೋಣ ಸರ್. ಇನ್ನ ಸ್ವಲ್ಪ ಲೇಟೆಸ್ಟ್ ಮಾಡಲ್ ಅಂತಾನೆ ಹೇಳ್ಬೋದು. ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಇದ್ನಲ್ಲಿ ನಿಮ್ಗೆ ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಟಿಫಾಗೋ, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ಬಗ್ಗೆ ಮಾತಾಡೋದು ಅವಶ್ಯಕತೆನೇ ಇಲ್ಲ ಸರ್. ಏನಿಲ್ಲ, ಅವಶ್ಯಕತೆನೇ ಬೇಕಾಗಿಲ್ಲ. ಗಾಡಿ ಅಷ್ಟು ಸೂಪರ್ ಆಗಿದೆ. RXZ ಅಲ್ಲ ಸರ್ ಇದು? RXZ ಟಾಪ್ ಅಂಡ್ ವೇರಿಯಂಟ್ ಗಾಡಿ ಹುಚ್ಚು ಹಿಡಿಬೇಕು. ಆ ಪ್ರೈಸಿಂಗ್ ಕೊಡೋಣ ಸರ್. ಏನ್ ಹೊಡಿಬೇಕು ಹೇಳಿ? ಹುಚ್ಚು ಹಿಡಿಬೇಕು. ಏನಪ್ಪಾ ಇವತ್ತು ಹುಚ್ಚು ಹಿಡಿದ್ಬಿಟ್ಟಿದೆ, ಸೈಕ್ ಆಗಿದೀನಿ ಅಂತ ಹೇಳ್ಬೇಕು. ಆ ಪ್ರೈಸಿಂಗ್ ಕೊಡೋಣ ಸರ್. ಒಂದ್ ಸಾಂಗ್ ಬಂತಲ್ಲ ಸರ್, ಸೈಕ್ ಇದು. ಆ ತರ ಇದು 2021 ಮಾಡಲ್ ಸರ್. 7 ಸೀಟರ್ ವೆಹಿಕಲ್. ಪೂರ್ತಿ ಮಾರ್ಕೆಟ್ ಇಲ್ಲ, ಪೂರ್ತಿ ಇಂಡಿಯಾ ನೋಡ್ಕೊಂಡ್ ಬಂದ್ಬಿಡಿ. ಕರ್ನಾಟಕ ಗಾಡಿ, ಅದು ಸಿಂಗಲ್ ಓನರ್ ವೆಹಿಕಲ್. 21 ಮಾಡಲ್ ಟ್ರೈಬರ್. ಮಾರ್ಕೆಟ್ ನಲ್ಲಿ ಸಾಧ್ಯನೇ ಇಲ್ಲ. 5,70,000 ಕೊಡೋಣ. ಇದನ್ನು 5,70,000 5,70,000. ಓಕೆ ಸರ್. ಯಾವ ಹೇಳಿ? ಹೋಂಡಾ ಸಿಟಿ ಇಂಜಿನ್ ಬರೋದು ರೆಡ್ ಕಲರ್. ಯಾವ ತರ ಪಳ ಬಡಿತಾ ಇದೆ. ಏನ್ ಮಾಡಲ್ ಹೇಳಿ? 15 ಮಾಡಲ್, 2015 ಮಾಡಲ್, 2012 ಮಾಡಲ್ ಪ್ರೈಸ್ ನಲ್ಲಿ ಕೊಡೋಣ ಸರ್ ಗಾಡಿ. ಇದು 2012 ಪ್ರೈಸ್ ನಲ್ಲಿ ಕೊಡೋಣ. ಇದರಲ್ಲಿ ನಿಮ್ಗೆ ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಈ ಗಾಡಿನು ಅಷ್ಟು ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇರುವ ಗಾಡಿ. 2015 ಮಾಡಲ್. 2015 ಅಂದ್ರೆ 2015 ಮಾಡಲ್, 2015 ಮಾಡಲ್ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಬನ್ನಿ ಸರ್. ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 4.5 ಲಕ್ಷದಿಂದ ಕಮ್ಮಿ ಇಲ್ಲ. 3,60,000 15 ಮಾಡಲ್ ಬರೆಯೋ. ಅದನ್ನು ಯಾವ ಪೇಮೆಂಟ್ ಗೆ ಹೇಳಿ? 0 ಡೌನ್ ಪೇಮೆಂಟ್ ಗೆ ಕೊಡೋಣ. ಪ್ರೊಫೈಲ್ ಚೆನ್ನಾಗಿದ್ರೆ ₹1 ತಗೊಂಡ್ ಬಂದ್ಬಿಡಿ, ಕೊಡೋಣ. ಸ್ವಲ್ಪ ಹಿಂದೆ ಮುಂದೆ ಇದ್ರೆ ಒಂದು 10-20,000 ತಗೊಂಡ್ ಬನ್ನಿ, ಕೊಡೋಣ. ಅಂಡ್ ಹಂಗೆ ಬಂದ್ರೆ ನಮ್ಮ ಮುಂದೆ ಒಂದು ನ್ಯಾನೋ ಇದೆ ಸರ್. ಇದು ಡೀಟೇಲ್ಸ್ ಸರ್. ಟಾಟಾ ನ್ಯಾನೋ. ಟಾಟಾ ಅಂದ್ರೇನೆ ಒಂದು ಬ್ರ್ಯಾಂಡ್ ಇಂಡಿಯಾದು. ಅಷ್ಟು 2015 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಇದು 15 ಮಾಡಲ್ದು ಸಿಂಗಲ್ ಓನರ್ ನ್ಯಾನೋ ಟ್ವಿಸ್ಟ್. ಬೇಸಿಕ್ ಗಾಡಿ ಇಲ್ಲ. ಇದರಲ್ಲಿ ನಿಮ್ಗೆ ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಇಷ್ಟು ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇರುವ ಗಾಡಿ 2015 ಮಾಡಲ್ ಎಷ್ಟ್ಗೆ ಕೊಡ್ತೀನಿ ಹೇಳಿ? ಯೋಚನೆ ಮಾಡ್ಬೇಕು ಸರ್. ಬರೀ 1,40,000 ಕೊಡೋಣ ಸರ್. 140ಗೆ 15 ಮಾಡಲ್ ಸಿಂಗಲ್ ಓನರ್ ಬೇಸಿಕ್ ಗಾಡಿ ಇಲ್ಲ. ನ್ಯಾನೋನಲ್ಲಿ ಪವರ್ ಸ್ಟೀರಿಂಗ್ ಬರಲ್ಲ. 14 ಆದ್ಮೇಲೆ ಬರೋದು ಪವರ್ ಸ್ಟೀರಿಂಗ್. ಇದರಲ್ಲಿ ಪವರ್ ಸ್ಟೀರಿಂಗ್ ಇದೆ, ಪವರ್ ವಿಂಡೋನು ಇದೆ, AC ಇದೆ, ಎಲ್ಲ ಆಪ್ಷನ್ ಸಮೇತ. ಅದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಬೇಕು. ಇಲ್ಲ ಅಂದ್ರೆ ಪ್ರೊಫೈಲ್ ಸ್ವಲ್ಪ ಹಿಂದೆ ಮುಂದೆ ಇದೆ. 10-20,000 ತಗೊಂಡ್ ಬನ್ನಿ, ಗಾಡಿ ತಗೊಂಡ್ ಹೋಗ್ತಾ ಇರಿ. 140ಗೆ ಕೊಡೋಣ. 1,40,000. ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ನಮ್ಮ ಮುಂದೆ ಒಂದು ಹೊಂಡೈ ವರ್ನಾ ಇದೆ ಸರ್. ಇದ್ರ ಡೀಟೇಲ್ಸ್ ಅಲ್ಲಿ ಸರ್. ಹೊಂಡೈ ವರ್ನಾ ಫೇಸ್ ತೋರಿಸಿ ಸರ್. ಕ್ಲೋಸ್ ಆಗಿದೆ ನೋಡಿ ಅವ್ರಿಗೆ.
ಹೇಳಿ ಸರ್ 15 ಮಾಡೆಲ್ ಗಾಡಿ ಎಷ್ಟು ಜಬರ್ದಸ್ತ್ ಇದೆ ನೋಡಿ ಸರ್, ಯಾವ ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. 15 ಮಾಡೆಲ್ ಗಾಡಿ ಸರ್. ಸರ್ ಇನ್ನೊಂದ್ ಗಾಡಿ ಹೇಳ್ಬಿಡ್ತೀನಿ. 2018 ಮಾಡೆಲ್ ನಮ್ದು ಆಚೆ ಇದೆ. ಅದು ಇದು ಫಸ್ಟ್ ಇದು ಫೀಚರ್ಸ್ ತಿಳಿಸ್ಕೊಂಡು ಅದು ಗಾಡಿ ಬಗ್ಗೆ ಹೋಗೋಣ. 15 ಮಾಡೆಲ್ ಸಿಂಗಲ್ ಓನರ್. ಬನ್ನಿ ಮುಂದೆ ಹೆಡ್ಲೈಟ್, ಗ್ರಿಲ್, ಶೇಪ್, ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಇದೆ, ಎಲ್ ಇ ಡಿ ಲೈಟ್ಸ್ ಇದೆ, ಫೋಕ್ ಲ್ಯಾಂಪ್ಸ್ ನೋಡಿ, ಗ್ರಿಲ್ ನೋಡಿ, ಎಲ್ಲ ನೋಡಿ ಸರ್. ವಿ ಟಿ ಪೆಟ್ರೋಲ್ ಇಂಜಿನ್, ಟೈಲ್ಸ್ ಬ್ರ್ಯಾಂಡ್ ನ್ಯೂ ಇದೆ, ಮ್ಯಾಕ್ಸ್ ಇದೆ, ಎಲ್ಲ ಇದೆ. ಗಾಡಿ ತುಂಬಾ ಜಬರ್ದಸ್ತ್ ಎಕ್ಸಲೆಂಟ್ ಕಂಡೀಷನ್. ಓನರ್ ಎಷ್ಟು ಹೇಳಿ? ಸಿಂಗಲ್ ಓನರ್, ಒಂದೇ ಗಾಡಿ, ಸಿಂಗಲ್ ಓನರ್ ಗಾಡಿ ಇದು. ಸಿಂಗಲ್ ಓನರ್ ಗಾಡಿ ಇದು ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ 2015 ಮಾಡೆಲ್ ಪೆಟ್ರೋಲ್ದು ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಬನ್ನಿ ಸರ್. ಮಾರ್ಕೆಟ್ ನಲ್ಲಿ 7 lakhs ಇಂದ ಕಮ್ಮಿ ಇಲ್ಲ. 15 ಮಾಡೆಲ್ ಸಿಂಗಲ್ ಓನರ್, ಎಸ್ಎಕ್ಸ್, ಟಾಪ್ ಅಂಡ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಎಲ್ಲ ಫ್ಯೂಚರ್ ಇರುವ ಗಾಡಿ. ಬರೀ ನಿಮಿಷ್ಕರಿಗೆ ಮಾರ್ಕೆಟ್ ನಲ್ಲಿ 7 lakhs ಇಂದ ಕಮ್ಮಿ ಇಲ್ಲ. 6.5 ಲಕ್ಷನೂ ಬೇಡ, 6 ಲಕ್ಷನೂ ಬೇಡ, 5,80,000 ಕೊಡೋಣ. 5,80,000 ಟಾಪ್ ಎಂಡ್ ಇದೆ. ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ನಮ್ ಮುಂದೆ ಒಂದು ಬಲೆನೋ ಇದೆ ಸರ್. ಇದ್ದ ಡೀಟೇಲ್ಸ್ ಯಾವ ತರ ಇದೆ ನೋಡಿ ಸರ್. ಆಪಲ್ ತರ ಗಾಡಿಗೆ, ಆಪಲ್ ತರ ಇದೆ. 2016 ಮಾಡೆಲ್ದು ಬೆಲಿನೋ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಏನ್ ಸರ್ ಗಾಡಿ ಎಷ್ಟು ಸೂಪರ್ ಆಗಿದೆ. ವೀಲ್ಸ್ ಇಂಟೀರಿಯರ್ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ನಮ್ಮ ಹತ್ರ ಗಾಡಿ ಬನ್ನಿ ವಿಸಿಟ್ ಮಾಡಿ ಸರ್, ನೋಡೋಣ. ಗಾಡಿನು ಕಂಡೀಷನ್ ಗಾಡಿ ಕೊಡೋದು ಸರ್. ನಮ್ಮ 1 ವರ್ಷ ಇಂಜಿನ್ ವಾರಂಟಿ, ಗೇರ್ ಬಾಕ್ಸ್ ಸಮೇತ ಎಲ್ಲ ಗಾಡಿಗೆ ಅಷ್ಟು ಜಬರ್ದಸ್ತ್ ಇರುವ ಗಾಡಿ. ಸಿಂಗಲ್ ಓನರ್ ವೆಹಿಕಲ್. ಈ ಬೆಲಿನೋ ಮಾರ್ಕೆಟ್ ನಲ್ಲಿ 6.5 ಲಕ್ಷದಿಂದ ಕಮ್ಮಿ ಇಲ್ಲ. 5.5 ಬೇಡ, 5.40 ಕೊಡೋಣ. ಸಿಂಗಲ್ ಓನರ್ 16 ಮಾಡೆಲ್ ಬೆಲಿನೋ 540 ಕೊಡೋಣ ಸರ್. 5,40,000 ಇದೆ. ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ಇನ್ನೊಂದು ಕಾಡಾನೆ ಅಂತಾನೆ ಹೇಳ್ಬೋದು. ಡಸ್ಟರ್ ನ್ಯೂ ಶೇಪ್ ತೋರಿಸಿ ಸರ್, ಗ್ರಿಲ್ ತೋರಿಸಿ ಸರ್, ಹೆಡ್ಲೈಟ್ಸ್ ತೋರಿಸಿ ಸರ್, ಪ್ರೊಜೆಕ್ಟರ್ ಲೈಟ್ ತೋರಿಸಿ ಸರ್, ಎಲ್ಲ ತೋರಿಸ್ಬಿಡಿ ಸರ್. ನಮ್ ಕಸ್ಟಮರ್ಗೆ ಸಿಂಗಲ್ ಓನರ್ ಗಾಡಿ ಕೊಡೋಣ. ಅದನ್ನು ಆಟೋಮೆಟಿಕ್ ಬೇಡ, ಮ್ಯಾನ್ಯುಯಲ್ ಇದೆ. ಹಿಂದೆ ಪೆಟ್ರೋಲ್ ಗಾಡಿ ತೋರಿಸಿ, ಅದೂನು ಮ್ಯಾನ್ಯುಯಲ್ ಇದೆ. ಫಸ್ಟ್ ಆಟೋಮೆಟಿಕ್ ತೋರಿಸ್ಬಿಡೋಣ. ನೆಕ್ಸ್ಟ್ ಮ್ಯಾನ್ಯುಯಲ್ ಬರೋಣ. ಹಂಗೆ ನೆಕ್ಸ್ಟ್ ಮ್ಯಾನ್ಯುಯಲ್ ತೋರ್ಸೋಣ. ಆಟೋಮೆಟಿಕ್ ವೆಹಿಕಲ್ ಇದು. ಡಸ್ಟರ್ 2015 ಮಾಡೆಲ್, 18 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. 60,000 ಓಡಿದೆ ಈ ಗಾಡಿ. ನಿಮಿಷ್ಕರಿಗೆ ಇದು ಮೆಟಾಲಿಕ್ ಪೈಂಟ್, ತುಂಬಾ ಒಳ್ಳೆ ಪೈಂಟ್ ಇದು. ಮೆಟಾಲಿಕ್ ಎಲಿಫೆಂಟ್ ಗ್ರೇ ಕಲರ್ ಪೈಂಟ್. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ 18 ಮಾಡೆಲ್ ಸರ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 8.5 ಲಕ್ಷದಿಂದ ಕಮ್ಮಿ ಇಲ್ಲ. 7.5 ಲಕ್ಷನೂ ಬೇಡ, ಬರೀ 6.5 ಲಕ್ಷಗೆ 6,50,000ಗೆ 6,50,000ಗೆ ಕೊಡ್ತೀನಿ ಸರ್. 18 ಮಾಡೆಲ್ ಕಾರ್ಡ್ ಆನೆ ಕೊಡ್ತೀನಿ ಸರ್. 6,50,000ಗೆ ಇದೆ. ಅಂಡ್ ನೆಕ್ಸ್ಟ್ ಮ್ಯಾನ್ಯುಯಲ್ ಗಾಡಿ ಹೇಳ್ಬಿಡೋಣ ಸರ್ ಡೀಟೇಲ್ಸ್ ಹಂಗೆ. ಇದನ್ನು ನ್ಯೂ ಶೇಪ್ ಸರ್ ಗಾಡಿ ಸರ್. ಅದು ಆಟೋಮೆಟಿಕ್, ಇದು ಮ್ಯಾನ್ಯುಯಲ್. 16 ಮಾಡೆಲ್ ಗಾಡಿ ಸರ್. 16 ಮಾಡೆಲ್ ಗಾಡಿ ಇದು. ಇದರಲ್ಲಿ ನಿಮ್ಗೆ ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್, ಎಲ್ಲ ಬರುತ್ತೆ. ಎಲ್ಲ ಫ್ಯೂಚರ್ ಇರುವ ಗಾಡಿ ಸರ್. ಇದನ್ನು ಎಲ್ಲ ಫ್ಯೂಚರ್ ಇರುವ ಗಾಡಿ ಸರ್. ಪೂರ್ತಿ ಫ್ಯೂಚರ್ ಇರುವ ಗಾಡಿ ಇದು. ಗಾಡಿನು ರೆನಾಲ್ಟ್ ಡಸ್ಟರ್ 16 ಮಾಡೆಲ್ದು. ಅಷ್ಟು ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ಈ ಗಾಡಿ. 16 ಮಾಡೆಲ್ ಏನ್ ಸರ್, ಅದು 6.5 ಲಕ್ಷ ಒಂದು 50,000 ಕಮ್ಮಿ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀರಾ? 5.5ಗೆ ಕೊಡೋಣ ಸರ್. 5,50,000ಗೆ 16 ಮಾಡೆಲ್ ಸರ್. 16 ಮಾಡೆಲ್ ಗಾಡಿ ಕೊಡೋಣ ಸರ್. ಡಸ್ಟರ್, ಅದು ದೊಡ್ಡ ಆನೆ, ಕಾಡ ಆನೆ ಕೊಡೋಣ ಸರ್. 5,50,000 ಏನ್ ಸರ್ ಪ್ರೈಸಿಂಗ್ ಫುಲ್ ನಂಗೆ ಹುಚ್ಚಡ್ದು ಬಿಟ್ಟಿದೆ ಸರ್. 100% ಸರ್. ಅಂಡ್ ನೆಕ್ಸ್ಟ್ ಸರ್ ಹಂಗೆ ಬಂದ್ರೆ ನಮ್ ಮುಂದೆ ಇನ್ನೊಂದು ವರ್ಣ ಇದೆ ಸರ್. ಇದು ಡೀಟೇಲ್ಸ್ ಹೇಳ್ಬಿಡೋಣ ಸರ್. ಸೇಮ್ ಅದೂನು ವರ್ಣ ನ್ಯೂ ಶೇಪ್ದು ಸಿಂಗಲ್ ಓನರ್ ಈ ಗಾಡಿನು. ಇದರಲ್ಲಿ ನಿಮ್ಗೆ ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್, ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ. ಎಲ್ಲ ಫ್ಯೂಚರ್ ಇರುವ ಗಾಡಿ, ನ್ಯೂ ಶೇಪ್ ಗಾಡಿ. ಈ ಗಾಡಿನು ಆ ಗಾಡಿ ಕೊಟ್ಟೆ ಅಲ್ಲ ಸರ್. 5,80,000ಗೆ ಈ ಗಾಡಿನು 5,80,000ಗೆ ಕೊಡೋಣ ಸರ್. ಸೇಮ್ 5,80,000 ಪೆಟ್ರೋಲ್ ಬರುತ್ತೆ. ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ಕ್ವಿಡ್ ಇದೆ ಸರ್. 2020 ಮಾಡೆಲ್ ನ್ಯೂ ಶೇಪ್ ಕ್ವಿಡ್ ಸರ್ ಇದು. ಹೆಡ್ಲೈಟ್ ಚಿಕ್ಕದು, ಪವರ್ ಜಾಸ್ತಿ, ಟೈಲ್ ಲ್ಯಾಂಪ್ ದೊಡ್ಡದು ತೋರಿದ ಶೇಪ್. ಇದು 2020 ಮಾಡೆಲ್ ಕ್ವಿಡ್. ಇಷ್ಟು ಜಬರ್ದಸ್ತ್ ಇದೆ. ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್ ಸ್ಟೀರಿಂಗ್ ಎಲ್ಲ ಇದೆ. ಎಲ್ಲ ಫ್ಯೂಚರ್ ಇರುವ ಗಾಡಿ. ಇಷ್ಟು ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಬನ್ನಿ ಸರ್. ಎಷ್ಟಿಗೆ ಕೊಡೋಣ ಹೇಳಿ? ಎಷ್ಟಿದೆ ಸರ್? 20 ಮಾಡೆಲ್ ಡೈರೆಕ್ಟ್ ಹೋಗಿ ಸರ್. ಮಾರ್ಕೆಟ್ ನಲ್ಲಿ 4.5 ಲಕ್ಷದಿಂದ ಕಮ್ಮಿ ಇಲ್ಲ. 2020 ನ್ಯೂ ಶೇಪ್. ಮುಂದೆ ಶೇಪ್ ತೋರಿಸ್ಬಿಡಿ ಸರ್. ಶೇಪ್ ತೋರಿಸಿ ಸೈಕ್ ಆಗ್ಬೇಕು. ಸೈಕ್ ನೋಡಿ. ಚಿಕ್ಕ ಹೆಡ್ಲೈಟ್, ದೊಡ್ಡ ಲ್ಯಾಂಪ್. ಇದು ಗಾಡಿ ಮಾರ್ಕೆಟ್ ನಲ್ಲಿ 5 ಲಕ್ಷದಿಂದ ಕಮ್ಮಿ ಇಲ್ಲ.
4 ಲಕ್ಷ ಕೊಡೋಣ ಸರ್. 4 lakhs ಇದೆಲ್ಲ ಸರ್ ಫೋರ್ಟ್ ಫಿಗೋ, ಫೋರ್ಟ್ ಒಳಗಡೆ ಈಕೋ ಸ್ಪೋರ್ಟ್ಸ್ ನಂಬರ್ 1, ಸೆಕೆಂಡ್ ಬಂದು ದೊಡ್ಡ ಗಾಡಿನಲ್ಲಿ ಈಕೋ ಸ್ಪೋರ್ಟ್ಸ್, ಚಿಕ್ಕ ಗಾಡಿನಲ್ಲಿ ಫಿಗೋ. ಸೆಕೆಂಡ್ ಓನರ್ ಗಾಡಿ ತುಂಬಾ ಜಬರ್ದಸ್ತ್ ಇದೆ. 4.0 ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್ ಬರಲ್ಲ, ಎಲ್ಲ ಫ್ಯೂಚರ್ ಬರುತ್ತೆ. 13 ಮಾಡಲ್ ಡೀಸೆಲ್, 25 ಮೈಲೇಜ್ ಬರುತ್ತೆ ಸರ್. ಇದು 74,000 ಓಡಿದೆ. ಇದು ಗಾಡಿ ಇಷ್ಟು ಜಬರ್ದಸ್ತ್ ಇರುವ ಗಾಡಿ ಬರೀ ನಿಮಿಷಕರಿಗೆ 2.5 ಲಕ್ಷ ಕೊಡೋಣ ಸರ್. 2,50,000. 2,50,000, 3,20,000 ಇಂದ ಕಮ್ಮಿ ಇಲ್ಲ. ಓಕೆ ಸರ್. 2,40,000 50,000 ಕೊಡೋಣ ಸರ್. ಓಕೆ ಸರ್. ಈಗ ನೀವ್ ಏನ್ ನೋಡ್ತಾ ಇದೀರಾ ನೋಡ್ಬೋದು, ಬ್ಲೂ ಕಲರ್ ಸ್ವಿಫ್ಟ್ ಡಿಸೈರ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ಇದು ಶಿಫ್ಟ್ ಡಿಸೈರ್ 2018 ಮಾಡಲ್, ಸೆಕೆಂಡ್ ಓನರ್. ಇದರಲ್ಲಿ ನಿಮ್ಗೆ 4.0 ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್, ಡಿಫಾಗರ್, ಸ್ಟೇರಿಂಗ್ ಮುಂದ್ಬಿಟ್ಟು ಎಲ್ಲ ಬರುತ್ತೆ. ಯಾವ ಮಾಡಲ್ ಹೇಳಿ? 2020 ಮಾಡಲ್. 2020 ಮಾಡಲ್ ಗಾಡಿ. ಇದು ಗಾಡಿ ಹುಚ್ಚಿಡಿಬೇಕು, ಆ ಪ್ರೈಸಿಂಗ್ ಕೊಡ್ತೀನಿ ಸರ್. ಈ ಗಾಡಿನು ಸೈಕ್ 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 ಅಂತ ಸಾಂಗ್ ಇದೆ ಅಲ್ಲ ಸರ್, ಸೈಕ್ ಸೈಕ್ ಅಂತ. 2020 ಮಾಡಲ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್, 7.5 ಲಕ್ಷ ಅಂತ ಕಮ್ಮಿ ಇಲ್ಲ. ಎಷ್ಟು ಕಮ್ಮಿ ಹೇಳ್ತಾನು ನಾವು? ಡೈರೆಕ್ಟ್ 6 ಲಕ್ಷ ಕೊಡೋಣ. 6 lakhsಗೆ 2020 ನ್ಯೂ ಶೇಪ್ ಆಪಲ್ ಶಿಫ್ಟ್ ಡಿಸೈರ್ ಕೊಡೋಣ ಸರ್. ಆಪಲ್ ಅಂತಾನೆ ಹೇಳೋಣ ಸರ್, ಡಿಸೈರ್ ಬೇಡ, ಹೆಸರು ಚೆನ್ನಾಗಿಲ್ಲ, ನಾವೇ ಚೇಂಜ್ ಮಾಡ್ಬೋದು. ಆಪಲ್ ಶಿಫ್ಟ್ ಸರ್, ಅದು ಶಿಫ್ಟ್ ಆಪಲ್. ಓಕೆ ಸರ್. ಅಂಡ್ ನೆಕ್ಸ್ಟ್ ವೀಕ್ಷಕರೇ ನೀವು ನೋಡಬಹುದು ವೈಟ್ ಕಲರ್ i20 ಆಸ್ಟಾ ಸರ್, ಟಾಪ್ ಅಂಡ್ ವೇರಿಯಂಟ್ ಸರ್. ಇದರಲ್ಲಿ ನಿಮ್ಗೆ 4.0 ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಮುಂದ್ಬಿಟ್ಟು ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ನಿಮಿಷಕರಿಗೆ ಡೈರೆಕ್ಟ್ ಸರ್. ಒಂದೇ ಶಾಟ್, ಒಂದೇ ಶೂಟ್. ಎಷ್ಟಿದೆ ಸರ್ ಪ್ರೈಸ್? ಪ್ರೈಸ್ ಅಂದ್ರೆ ಅಲ್ಫಾ ಕಾರ್ಸ್ ಅಂದ್ರೆ ಪ್ರೈಸ್. ಈ ಗಾಡಿ ನಿಮಿಷಕರಿಗೆ ಡೈರೆಕ್ಟ್ ಎಷ್ಟಿಗೆ ಕೊಡೋಣ ಹೇಳಿ? ಎಷ್ಟು ಸರ್? ಒಂದು 4 lakhs ಸರ್? ಬೇಡ ಸರ್, 2,80,000 ಕೊಡಿ ಸರ್. ಮಿರರ್ ಇಂಡಿಕೇಟರ್ಸ್ ಇದೆ, ಮ್ಯಾಗ್ ವೀಲ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಇದೆ, ಸ್ಟೇರಿಂಗ್ ನಲ್ಲಿ ಬಟನ್ಸ್ ಇದೆ, ಹೇರ್ ಬ್ಯಾಗ್ ಇದೆ, ABS ಇದೆ, ವೈಟ್ ಕಲರ್, ವೈಟ್ ಕಲರ್ ಗಾಡಿ. ಎಷ್ಟು ಜಬರ್ದಸ್ತ್ ಇರುವ ಗಾಡಿ. 2,80,000 ಕೊಡೋಣ ಸರ್. 2,80,000 ಸೈಕ್ ತರ ವೈಟ್ ಇದು. ಟ್ರಾನ್ಸ್ಫಾರ್ಮರ್ ಶೇಪ್. ಇದು ಹಳೆ ಶೇಪ್ ಇಂದ ನ್ಯೂ ಶೇಪ್. ಇದು ಟ್ರಾನ್ಸ್ಫಾರ್ಮರ್ ಶೇಪ್, ಆಟೋಮೆಟಿಕ್ ವೆಹಿಕಲ್. ಅದನ್ನು ಡೀಸೆಲ್, ಟಾಪ್ ಅಂಡ್ SX ಇದು. ಇದರಲ್ಲಿ ನಿಮ್ಗೆ 4.0 ಪೋಸ್ಟರಿಂಗ್, ಎಸಿ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ನಿಮಿಷಕರಿಗೆ 2010 ಮಾಡಲ್ ಡೀಸೆಲ್ ಗಾಡಿ. ಎಷ್ಟಿಗೆ ಕೊಡ್ತೀನಿ ಹೇಳಿ? ಎಷ್ಟು ಸರ್? ಡೈರೆಕ್ಟ್ ಬನ್ನಿ ಸರ್, 2.5 ಲಕ್ಷ ಕೊಡ್ಬಿಡೋಣ ಸರ್. 2,50,000ಗೆ 10 ಮಾಡಲ್ ಡೀಸೆಲ್ ಗಾಡಿ ಆಟೋಮೆಟಿಕ್ ಕೊಡೋಣ ಸರ್. ಅಂಡ್ ನೆಕ್ಸ್ಟ್ ನೋಡ್ತಾ ಇದೀರಾ ವೀಕ್ಷಕರೇ, ಬ್ಲಾಕ್ ಇದೆ ಒಂದು i10 ಸರ್. ಇದು ಡೀಟೇಲ್ಸ್ ಸರ್. i10 ಕಪ್ಪ ಇಂಜಿನ್ ಸರ್. ಇದು ಕಪ್ಪ ಇಂಜಿನ್ ಬರೋದು, ಲೇಟೆಸ್ಟ್ ಇಂಜಿನ್ ಬರೋದು, ಮಿರರ್ ಇಂಡಿಕೇಟರ್ ಸಮೇತ 4.0 ಪೋಸ್ಟರಿಂಗ್, ಎಸಿ, ಇಂಟೀರಿಯರ್ ತೋರಿಸಿ ಸರ್. ಇಷ್ಟು ಜಬರ್ದಸ್ತ್ ಇದೆ. ಸರ್ ಇದು ಪ್ರೈಸಿಂಗ್ ನಿಮಿಷಕರಿಗೆ ಡೈರೆಕ್ಟ್ ಸರ್ 3 ಲಕ್ಷ ಕೊಡ್ಬಿಡೋಣ ಸರ್. ಡೈರೆಕ್ಟ್ 3 lakhs ಬೇಡ, 290 ಕೊಡೋಣ ಹೋಗಿ ಸರ್. 290 ಡೈರೆಕ್ಟ್ i10 ಕೊಡೋಣ. 13 ಮಾಡಲ್, ಅದನ್ನು ಲೋನ್ ಆಗಿರುವ ಗಾಡಿ. 290 ಕೊಡೋಣ ಸರ್. 2,90,000. ಅಂಡ್ ಸಿವಿಕ್ ಲವರ್ಸ್ ಯಂಗ್ಸ್ಟರ್ಸ್ ನೋಡಬಹುದು ಸರ್. 2006 ಪ್ರೈಸಿಂಗ್ ನಲ್ಲಿ 2010 ಮಾಡಲ್ ಸಿವಿಕ್ ಕೊಡೋಣ ಸರ್. ಹೌದಾ ಸರ್? ಏನ್ ಸರ್ ಹಿಂಗಿದೆ ಗಾಡಿ? ಇದು ಸೈಕ್ ತರ ಇದೆ ಸರ್ ಗಾಡಿ. ಚಿಕ್ಕ ಆನೆ ಅಂತಾನೆ ಹೇಳ್ಬೋದು ಸರ್ ಇದು. ಹೌದು ಸರ್. ಇದು ಒಂದು ಜೆಟ್ ಅಂತ ಹೇಳ್ಬಹುದು ಸರ್. ಇದು ಜೆಟ್ ತರ ಇದೆ ನೋಡಿ ಸರ್. ಜುಕ್ ಅಂತ ನಿಮ್ಗೆ ಗೊತ್ತಾ? ಆ ತರ ಜೆಟ್ ಇದು. ಅಷ್ಟು ಜಬರ್ದಸ್ತ್ ಇರುವ ಜೆಟ್. ಈ ಜೆಟ್ ಬರೀ 2006 ಪ್ರೈಸ್ ನಲ್ಲಿ 2010 ಮಾಡಲ್ ಕೊಡ್ತೀನಿ ಅಂತ ಹೇಳ್ದಲ್ಲ, 3 ಲಕ್ಷ ಕೊಡ್ಬಿಡ್ತೀನಿ ಸರ್. ಸಿವಿಕ್ 3 ಲಕ್ಷ, 3 ಪೆಗ್ಗಿಗೆ ತರ ಇರುತ್ತೆ ಗಾಡಿ. ಇದು ಓಡಿಸಿದ್ರೆ ಏನ್ ಸರ್? ತುಂಬಾ ಜಬರ್ದಸ್ತ್ ಇರುತ್ತೆ ಸರ್. ಓಕೆ ಸರ್. ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ವೀಕ್ಷಕರೇ ನೀವು ನೋಡಬಹುದು ಸುಜುಕಿ ಇಗ್ನಿಸ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ಇಗ್ನಿಸ್ 2018 ಮಾಡಲ್, ಸಿಂಗಲ್ ಓನರ್, 4.0 ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್ ಎಲ್ಲ ಫ್ಯೂಚರ್ಸ್ ಸಮೇತ ಬರುತ್ತೆ. ಈ ಗಾಡಿ ಇಷ್ಟು ಜಬರ್ದಸ್ತ್ ಇರುವ ಗಾಡಿ. 2018 ಮಾಡಲ್ ಗಾಡಿ. ಬರೀ ನಿಮಿಷಕರಿಗೆ ಎಷ್ಟಿಗೆ ಕೊಡ್ಬಿಡ್ತೀನಿ. ಮಾರ್ಕೆಟ್ ನಲ್ಲಿ 6 ಲಕ್ಷದಿಂದ ಕಮ್ಮಿ ಇಲ್ಲ. 5 ಲಕ್ಷ ಕೊಡೋಣ ಸರ್. 5 lakhsಗೆ ಇಗ್ನಿಸ್ ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಅಂಡ್ ವೆಂಟೋ ನೆಕ್ಸ್ಟ್ ನೋಡಬಹುದು ವೀಕ್ಷಕರೇ. ಒಂದು ಪೋಲೋ ಸಿಗಲ್ಲ ಸರ್, ವೆಂಟೋ ಕೊಡ್ತೀನಿ ಸರ್ ನಾನು. ಪೋಲೋ ಪ್ರೈಸ್ ಗೆ ವೆಂಟೋ ಕೊಡ್ತೀರಾ? ಪೋಲೋ ಇಂದ ಕಮ್ಮಿ ಪ್ರೈಸ್ ಗೆ ವೆಂಟೋ. ಏನ್ ಸರ್ ಹೇಳ್ತಾ ಇದ್ದೀರಾ? ಹೌದು ಸರ್. ಪೋಲೋ ಇಂದ ಕಮ್ಮಿ ಪ್ರೈಸ್ ಗೆ ವೆಂಟೋ ಕೊಡ್ತೀನಿ ಸರ್ ನಾನು. ಅದನ್ನು ಟಾಪ್ ಅಂಡ್ ಹೇಳ್ಬೇಕು ಸರ್ ನೀವು. ಎಷ್ಟು ಸರ್ ಪ್ರೈಸಿಂಗ್ ತಾಳ್ಮೆ ಮಾಡ್ಬೇಕು, ಆಮೇಲೆ ಪ್ರೈಸಿಂಗ್ ಹೇಳೋದು. ಇದರಲ್ಲಿ ನಿಮ್ಗೆ 4.0 ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಮುಂದ್ಕೊಂಡು ಎಲ್ಲ ಫ್ಯೂಚರ್ಸ್ ಸಮೇತ ಬರುತ್ತೆ ಈ ಗಾಡಿಗೇನು.
ಸರ್ ಪ್ರೈಸ್ ಹೇಳ್ಬಿಡಿ ಸರ್ ನನಗೆ ಫಸ್ಟ್. ಸರ್ ಇದು ಪ್ರೈಸ್ ಡೈರೆಕ್ಟ್ ಹೋಗಿ ಸರ್ ನಿಮಿಷ್ಕರಿಗೆ ಡೈರೆಕ್ಟ್ ಎಜ್ಗೆ ಕೊಡೋಣ ಹೇಳಿ. ಎಷ್ಟು ಸರ್? 4 ಲಕ್ಷ ಕೊಡ್ಬಿಡೋಣ ಸರ್. 4 lakhs ಏನ್ ಸರ್ ಹೇಳ್ತಾ ಇದೀರಾ? ಸರ್ 4 lakh ಅದನ್ನು ಡೀಸೆಲ್ ಗಾಡಿ 20+ ಮೈಲೇಜ್ ಬರುವ ಗಾಡಿ 4 lakh ಕೊಡೋಣ ಸರ್. ಇನ್ ಮಾಡಲ್ದು ಡೀಸೆಲ್ ಇಷ್ಟು ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇದರಲ್ಲಿ ನಿಮ್ಗೆ ಪೌಂಡೋ ಪೋಸ್ಟರಿಂಗ್ AC ಎಲ್ಲ ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. ಡೈರೆಕ್ಟ್ ಬನ್ನಿ ಸರ್ ನಿಮಿಷ್ಕರಿಗೆ 180 ಕೊಡ್ಬಿಡೋಣ ಸರ್. 180 ಬರೀ 1,80,000. ಸೂಪರ್ ಸರ್. ಅಂಡ್ ಇನ್ನೊಂದು ಫಿಯೆಸ್ಟಾನಾ ಸರ್ ಇದು? ಸರ್ 2011 ಮಾಡಲ್ದು. ಇದರಲ್ಲಿ ನಿಮ್ಗೆ ಪೌಂಡೋ ಪೋಸ್ಟರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಬಟ್ ಡೈರೆಕ್ಟ್ ಹೋಗಿದ್ದ ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ, 220 ಕೊಡ್ಬಿಡೋಣ. ಸೊ ವೀಕ್ಷಕರೇ, ನೀವು ನೋಡಿದಿರ ಇವತ್ತು ನಮ್ಮ ವಸೀಂ ಸರ್ ಅವರು ಸೂಪರ್ ಆಗಿ ಸ್ಟಾಕ್ಸ್ ಗಳ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಹುಷಾರಿಲ್ಲ ಬೇರೆ ಅವ್ರಿಗೆ. ಸೊ ಫಸ್ಟ್ ಆಫ್ ಆಲ್ ಸರ್ ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇವ್ರ ಚಾನಲ್ ಗೆ ಬೆಳೆಸಿ. ಎಲ್ಲ ಇನ್ನ ನ್ಯೂ ಅಪ್ಡೇಟ್ ಬರ್ತಾ ಇರುತ್ತೆ. ನಮ್ದು ಅಲ್ಫಾ ಕಾರ್ ಚಾನಲ್ ಇದೆ, ಅದಕ್ಕೇನೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದ್ನಲ್ಲಿ ನ್ಯೂ ಅಪ್ಡೇಟ್ ಬರ್ತಾ ಇರುತ್ತೆ. ಫಸ್ಟ್ ಇವ್ರಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾಪ ಎಲ್ಲಾ ಜಾಗ ಓಡಾಡಿ ಇವ್ರು ವಿಡಿಯೋ ಮಾಡ್ತಾರಲ್ಲ, ಅದಕ್ಕೆ ಎಲ್ಲ ಸ್ಟಾಕ್ ತೋರಿಸಿದೀನಿ. ಇವಾಗ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನ ನಮ್ಮ ಹತ್ರ 15-20 ವೆಹಿಕಲ್ ಆಚೆ ಇದೆ, ಚೇಂಜ್ ಆಗ್ತಾ ಇರುತ್ತೆ. ಇನ್ನ ಆಚೆ ನಿಲ್ಸಿದೀನಿ, ಜಾಗ ಇಲ್ಲ. ಇಷ್ಟು ದೊಡ್ಡ ಜಾಗ ತಗೊಂಡು ಇನ್ನು 17,000 ಸ್ಕ್ವೇರ್ ಫೀಟ್ ಇನ್ನ ಸಾಕಾಗ್ತಾ ಇಲ್ಲ. ಇದು ಪಕ್ಕಾದು ಜಾಗ ತೆಗೆದು ಯೋಚನೆ ಮಾಡ್ತಾ ಇದೀನಿ ನಮ್ಮ ವೀಕ್ಷಕರಿಗೆ. ಇವಾಗ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಲ್ ಮಾಡಿ ಆರಾಮಾಗಿ ಕೇಳ್ಬಹುದು ಸರ್ ನಿಮ್ಗೆ. ಓಕೆ ಸರ್, ಸೂಪರ್. ಸೊ ವೀಕ್ಷಕರೇ, ನಿಮ್ಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಅಂಡ್ ಸೊ ನೀವೇನ್ ಮಾಡ್ಬೇಕಂದ್ರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅಂಡ್ ಅಷ್ಟೇ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ, ಪೀಸ್ ಔಟ್, ಟೇಕ್ ಕೇರ್.